ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಮೊದಲನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಬನ್ನಿ ಲಕ್ಷ್ಮೀಜಿ, ಈ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಹಾ. ಊರ್ಧ್ವ ಮೂಲಂ ಅಧಃ ಶಾಖಂ ऊर्ध्वमूलम् अधः शाकम् ಅಶ್ವತ್ ऊर्ध्वमूलम् अधः शाकम् ಅಶ್ವತ್ಥಂ ಪ್ರಾಹುರವ್ಯಯಂ. अश्वत्थम् प्राहुरव्ययम् अश्वत्थम् प्राहुरव्ययम् ಛಂದಾಂಸಿ ಯಸ್ಯ ಪರ್ಣಾನಿ छन्दांसि यस्य पर्णानि छन्दांसि यस्य पर्णानि ಯಸ್ತಂ ವೇದ ಸ ವೇದವಿತ್. यस्तं वेद स वेदवित् यस्तं वेद स वेदवित्. ಪೂರ್ತಿ ಶ್ಲೋಕ ಹೇಳ್ತೀರಾ? ಹಮ್. ऊर्ध्वमूलम् अधः शाकम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಜಿ. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಯಾವುದರ ಬೇರುಗಳು ಮೇಲೆ ಇದೆಯೋ ಮತ್ತು ಯಾವುದರ ಕೊಂಬೆಗಳು ಕೆಳಗೆ ಇವೆಯೋ ಅಂತಹ ಶಾಶ್ವತವಾದ ಅಶ್ವತ್ಥ ಮರದ ಬಗ್ಗೆ ಅವರು ಮಾತನಾಡುತ್ತಾರೆ. ಇದರ ಎಲೆಗಳು ವೇದ ಸ್ತೋತ್ರಗಳು ಮತ್ತು ಈ ಮರದ ರಹಸ್ಯವನ್ನು ತಿಳಿದಿರುವವನೇ ವೇದಗಳನ್ನು ತಿಳಿದವನು. ಇದರ ಪದಶಃ ಅರ್ಥ ತಿಳ್ಕೊಳ್ಳೋಣ. ಊರ್ಧ್ವ ಮೂಲಂ ಬೇರುಗಳು ಮೇಲೆ ಚಾಚಿರುವ, ಅಧಃ ಕೆಳಗೆ, ಶಾಖಂ ಶಾಖೆಗಳು, ಅಶ್ವತ್ಥಂ ಪವಿತ್ರ ಅರಳಿ ಮರ, ಪ್ರಾಹುಹು ಅವರು ಮಾತನಾಡುತ್ತಾರೆ, ಅವ್ಯಯಂ ಶಾಶ್ವತ, ಛಂದಾಂಸಿ ವೇದ ಮಂತ್ರಗಳು, ಯಸ್ಯ ಇದರಲ್ಲಿ, ಪರ್ಣಾನಿ ಪರ್ಣಾಣಿ ಎಲೆಗಳು, ಯಹ ಯಾರು, ತಂ ಅದು, ವೇದ ತಿಳಿದಿದೆ, ಸಹ ಅವನು, ವೇದವಿತ್ ವೇದಗಳ ಜ್ಞಾನಿ. ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಲಕ್ಷ್ಮೀಜಿ, ನಿಮ್ಮಿಂದಲೇ ಶುರುವಾಗ್ಲಿ. ಇದರ ಅರ್ಥವನ್ನು ಸಹ ತಿಳಿಸ್ಕೊಡಿ. ಇದು ಈಗ ಅರಳಿ ಮರ ಮೇಲ್ಗಡೆಗೂ ಬೇರ್ ಇರ್ತೈತಿ, ಕೆಳಗಡೆಗೂ ಅದರದ್ದು ಬೇರ್ ಇರ್ತೈತಲ್ಲ ಅಮ್ಮ. ಆತರ ನಾವು ಒಬ್ರ ನಾವ್ ನಾವ್ ಮನುಷ್ಯರು ಸ್ವಲ್ಪ ವಿಶೇಷವಾದವ್ರು ಅದನ್ನ ಹೋಲ್ಸಿ ಹೇಳ್ತಾ ಇದಾರ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಅನ್ನಿಸ್ತ್ರಿ. ಅದಕ್ಕ ಎಷ್ಟು ಆಮ್, ಅದು ನೋಡಾಕ್ಲೂನು ಎಷ್ಟು ಡಿಫ್ರೆಂಟ್ ಇರ್ತೈತಿ ಅಮ್ಮ. ಯಾವ ಗಿಡನು ಸೇಮ್ ಆತರ ಇರಲ್ಲ. ಆತರ ಆ ನಮ್ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರ ನಮ್ಗ ಅಂತಂದ್ ಹೇಳಿ ಅನ್ನಿಸ್ತ್ರಿ. ಈಗ ನಾವ್ ಈಗ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಸತ್ಯಜ್ಯೋತಿ ಪರಾತ್ಪರಃ ಅಂತಂದ್ ಹೆಂಗ್ ಹೇಳ್ತೇವ, ಆತರ ನಮ್ದು ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಎರಡು ಒಂದಾದಾಗ ಅದ್ ಹೆಂಗ್ ಒಂಥರ ಈಗ ಸದ್ಗುರುಗಳು ನೋಡಾಕ ಆಗ್ಲಿ, ಅವ್ರ ಮಾತಾಗ್ಲಿ, ಅವ್ರು ಹೇಳ್ತಿರೋದಾಗ್ಲಿ ಹೆಂಗ್ ಕೇಳ್ಬೇಕು ಅನಸ್ತೈತೆ. ಆತರ ನಾವುನು ಕೆಳಗ ಈಗ ಆಲದ ಮರ ಹೆಂಗ್ ಮೇಲ್ಗಡೆ ರೂಟು ಕೆಳಗಡೆದ್ದು ಎರಡು ಸೇಮ್ ಐತೋ, ಆತರ ನಮ್ ಬಾಹ್ಯ ಮತ್ತ ಅಂತಃಕರಣ ಒಂದಾದಾಗ ನಾವು ಒಂಥರ ಸ್ಪೆಷಲ್ ಅಂತಂದ್ ಹೇಳಿ ಹಂಗ್ ಹೇಳ್ಕೊಡ್ತಾ ಇದಾರ ಶ್ರೀಕೃಷ್ಣ ಅಂತಂದ್ ಹೇಳಿ ನನಗ ಆ ಅರ್ಥದೊಳಗ ಅನಸ್ತವಮ್ಮ. ಥ್ಯಾಂಕ್ ಹಾ ಯು. ಹಾ ಹಾ ಸರಿ, ಧನ್ಯವಾದಗಳು ಲಕ್ಷ್ಮೀಜಿ. ಡೀಟೇಲ್ ಆಗಿ ಸರ್ ಆ, ಮತ್ತೇನೋ ತಿಳ್ಕೊಳ್ಳೋಣ. ಒಂದು ಒಂದು ಸಣ್ಣ ಆ, ಬದಲಾವಣೆ ಲಕ್ಷ್ಮಿಯಮ್ಮ. ಇಲ್ಲಿ ಹೇಳ್ತಾ ಹ್ಞೂನ್ರಿ. ಇರೋದು ಅಶ್ವತ್ಥ ಮರ. ಅಶ್ವತ್ಥ ಮರ ಅಂತಂದ್ರೆ ಹಾ ಸರಿ. ಅದು ಆಲದ ಮರ ಅಲ್ಲ. ಆಲದ ಮರ ಆದ್ರೆ ಹ್ಞೂನ್ರಿ. ಅದರದ್ದು ಕೊಂಬೆಗಳಿಂದೆಲ್ಲ ಬೇರಿರುತ್ತೆ. ಇದು ಹ್ಞೂನ್ರಿ. ಅರಳಿ ಮರ ಅಲ್ಲ. ನೀವು ಅರಳಿ ಮರ ಅಂತ ಹ್ಞೂನ್. ಇರುತ್ತಲ್ಲ, ಪೂಜೆ ಎಲ್ಲ ಮಾಡ್ತೀವಲ್ಲ ಹೌದ್. ಅರಳಿ ಮರ, ಹ್ಞೂನ್ರಿ. ಅಶ್ವತ್ಥ ಕಟ್ಟೆ. ಆ ಆ ಮರದ ಬಗ್ಗೆ ಮಾತಾಡ್ತಾ ಇರೋದು ಇದು.
ಹ್ಞೂನ್ರಿ ಆಗ್ಲಾ? ಆಯ್ತು, ಅದನ್ನ ತಿಳ್ಕೊಳ್ಳೋಣ. ಹ್ಞೂನ್ರಿ ಆಯ್ತು. ಪ್ರಿಯಾಂಕಾಜಿ. ಹಾ ಮಾ. ಶ್ಲೋಕ ಹೇಳಿ, ಹಾ ಹೇಳ್ಬಿಟ್ಟು. ಮಾ. ಊರ್ಧ್ವಮೂಲಂ ಅಧಃ ಪ್ರಿಯಾಂಕಾ ಅವರೇ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಾ ರೀ, ಅದು ಮಧ್ಯ ಮಧ್ಯೆ ಕಟ್ ಆಗ್ತಿದೆ. ಒಂದು ನಿಮಿಷ, ಸ್ಕ್ರೀನ್ ಬರ್ತಾ ಇಲ್ಲ. ಹಾ ರೀ, ಈಗ ಬಂತು. ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದನ್ನ ಹೇಗೆ ಅರ್ಥೈಸ್ತೀರಾ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀರಾ? ಒಂದು ಅಶ್ವತ್ಥ ಮರನ ಉದಾಹರಣೆಯಾಗಿ ಅಥವಾ ಆಧಾರವಾಗಿ ಇಟ್ಕೊಂಡು ಅದ್ರ ರಹಸ್ಯನ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಪ್ರಭುಜಿಯವ್ರದ್ದು ವಿಡಿಯೋ ಕೇಳಿದಾಗ ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಸಾಮಾನ್ಯವಾಗಿ ನಮ್ಮ ಶಕ್ತಿ ಮೇಲಿನಿಂದ ತಲೆಭಾಗದಿಂದ ಕೆಳಗಡೆ ಹರಿತಾ ಇರುತ್ತೆ. ಆದ್ರೆ ಆಧ್ಯಾತ್ಮಿಕವಾಗಿ ಕೆಳಗಿಂದ ಮೇಲಕ್ಕೆ ನಮ್ಮ ಜ್ಞಾನ ಬರುತ್ತೆ. ಇಲ್ಲೇ ಪಿಕ್ಚರ್ ಅಲ್ಲಿ ತೋರ್ಸೋ ಹಾಗೆ ಈ ಇಲ್ಲಿ ಕಾಣಿಸ್ತಾ ಇರುವಂತ ಮರ, ಅದು ಬೇರಿನಲ್ಲಿ ಅದ್ರಲ್ಲಿರುವಂತ ಒಂದು ಚೈತನ್ಯ ಶಕ್ತಿ, ಮತ್ತೆ ಈ ಕೆಳಗಡೆ ಆ ಎಲೆ ಭಾಗ ಅದು ಒಂದು ರೀತಿಯ ಶಕ್ತಿ. ಹೀಗೆ ಇದರಲ್ಲಿ ಯಾವುದರ ಬೇರುಗಳು ಮೇಲೆ ಇದೆಯೋ ಮತ್ತು ಯಾವುದರ ಕೊಂಬೆಗಳು ಕೆಳಗೆ ಇವೆಯೋ ಅಂತಹ ಶಾಶ್ವತವಾದ ಅಶ್ವತ್ಥ ಮರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರುಗಳು ಮೇಲೆ ಇದೆ, ಅದೇ ಅವಾಗ್ಲೇ ಹೇಳೋ ಹಾಗೆ ಶಕ್ತಿ ಕೆಳಗಿನಿಂದ ಮೇಲೆ ಅದು ಅದು ಆಧ್ಯಾತ್ಮಿಕ ಒಂದು ಜ್ಞಾನ. ಇನ್ವರ್ಟೆಡ್ ಇದರಲ್ಲಿ ತೋರಿಸಿದ್ದಾರೆ ನೋಡಿ, ತಳ್ಕೆಳ್ಕಾಗಿ ತೋರಿಸಿದ್ದಾರೆ. ಈ ಮರವನ್ನ ತಳ್ಕೆಳ್ಕಾಗಿ ತೋರಿಸಿ ಅವಾಗ ಬೇರುಗಳೆಲ್ಲ ಮೇಲಿವೆ ಅಂತ ಹೇಳ್ತಾ ಇದ್ದಾರೆ. ಈ ಏನು ಮರ ಅಂದು ಕೆಳಗಡೆಗೆ ತೋರಿಸ್ತಾ ಇದ್ದಾರೆ. ನಾವು ಏನು ಈ ಇದ್ರ ಮೇಲೆ ಭೂಮಿ ಮೇಲೆ ನೋಡ್ತೀವ ಅರಳಿ ಮರ, ಅದು ಕೆಳಗಡೆ ಬೇರಿರುತ್ತೆ, ಮೇಲ್ಗಡೆ ಮರ ಇರುತ್ತೆ. ಇಲ್ಲಿ ತೋರಿಸಿರೋದು ಮೇಲ್ಗಡೆ ಬೇರು, ಕೆಳಗಡೆ ಮರ. ನನಗೆ ಇಷ್ಟೇ ಅರ್ಥ ಆಗಿದ್ದು. ನೋಡೋಣ. ಆಯ್ತು, ನೋಡೋಣ ಮುಂದೆ. ಓಕೆ, ಸಾವಿತ್ರಿಜಿ, ಈ ಶ್ಲೋಕ ಹೇಳ್ಬಿಟ್ಟು ಮತ್ತೆ ಅದರ ಅರ್ಥವನ್ನು ತಿಳಿಸ್ಕೊಡಿ. ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಯಾವುದರ ಬೇರುಗಳು ಮೇಲೆ ಇದೆಯೋ ಮತ್ತು ಯಾವುದರ ಕೊಂಬೆಗಳು ಕೆಳಗೆ ಇವೆಯೋ ಅಂತಹ ಶಾಶ್ವತವಾದ ಅಶ್ವತ್ಥ ಮರದ ಬಗ್ಗೆ ಇವರು ಮಾತನಾಡುತ್ತಾರೆ. ಇದರ ಎಲೆಗಳು ವೇದ ಸೂತ್ರಗಳು ಮತ್ತು ಈ ಮರದ ರಹಸ್ಯವನ್ನು ತಿಳಿದಿರುವವನೇ ವೇದಗಳನ್ನು ತಿಳಿದವನು ಅಂತ.
ಇಲ್ಲಿ ಆ ಮರನ ಅಶ್ವತ್ಥ ಮರ ಅಂತ, ಅದು ತಲೆಕೆಳಗಾಗಿ ತೋರಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸೂರ್ಯ, ಚಂದ್ರ, ನೀರು ಇದೆಲ್ಲಾನು ಇದೆ. ಈ ಊರ್ಧ್ವ ಮೂಲ ಅಂತಂದ್ರೆ ಊರ್ಧ್ವ ಅಂದ್ರೆ ಮೇಲಕ್ಕೆ ಅಂತ. ಯಾಕೆ ಈ ತರ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಹ್ಮ್ ಆ ಬೇರುಗಳು ಅವ್ಯಕ್ತ ರೂಪದಲ್ಲಿದೆ. ಅದು ವ್ಯಕ್ತವಾಗಲ್ಲ, ಅದು ಅವ್ಯಕ್ತವಾಗಿರತ್ತೆ. ಯಾಕೆಂದ್ರೆ ನಮ್ಮ ಅಹಂಕಾರ ಅದು ಎಲ್ಲಾನು ಕೆಳಮುಖವಾಗೇ ಇರತ್ತೆ. ಇದು ಒಂದು ಸಂಸಾರ ವೃಕ್ಷಕ್ಕೆ ಹೋಲಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ಸಂಸಾರ ವೃಕ್ಷ ಅಂತ. ಈ ಈ ಎಲೆಗಳು ಆ ಅದಕ್ಕೆ ಆ ಮರಕ್ಕೆ ಆಧಾರವಾಗಿದೆ. ಯಾಕೆಂದ್ರೆ ಆ ಎಲೆಗಳೆಲ್ಲ ಆ ಆಹಾರನ ತಗೊಂಡು ಆ ಬೇರುಗಳಿಗೆ ಅದು ಸಪ್ಲೈ ಮಾಡತ್ತೆ, ಅದನ್ನ ಶಕ್ತಿನೆಲ್ಲ ಕೊಡತ್ತೆ. ಆ ಆ ಎಲೆಗಳನ್ನ ಯಾವ್ದ್ರ ಬಗ್ಗೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ವೇದಗಳು ಅಂತ ಹೋಲಿಸ್ತಾ ಇದ್ದಾರೆ, ಒಂದು ಸಂಸಾರ ವೃಕ್ಷಕ್ಕೆ ಹೋಲಿಸಿದಾಗ. ಇದು ಕೂಡ ಆ ತುಂಬಾ ದಿವಸದವರೆಗೂ ಇರತ್ತೆ. ಯಾಕೆಂದ್ರೆ ಕೆಲವು ಸಸ್ಯಗಳು ಸಣ್ಣ ಸಣ್ಣ ಮರಗಳನ್ನು ಎಲ್ಲಾ ನೋಡ್ತೀವಿ, ಸ್ವಲ್ಪ ಒಂದೆರಡು ದಿವಸ ಇರತ್ತೆ. ಇನ್ ಸ್ವಲ್ಪ ನಮ್ಮ ಗುರೂಜಿಯವರು ಮೊನ್ನೆ ಲಕ್ಷ್ಮೀ ಅಮ್ಮನ್ಗೆ ಹೇಳ್ತಾ ಇದ್ರು, ಲಕ್ಷ್ಮೀ ಅಮ್ಮನ ಪ್ರಶ್ನೆಗೆ ಸ್ವಲ್ಪ ಜಾಸ್ತಿ ದಿವಸ ಇರತ್ತೆ ಹಾಗೆ ಅಂತ. ಇದು ಇದು ಹಾಗೇನೆ, ಈ ಅರಳಿ ಮರ ಕೂಡ ತುಂಬಾ ದಿವಸ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಒಂದ್ ನಿಮಿಷ ನೋಡ್ಕೊಂಡು ಹೇಳ್ತೀನಿ. ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಯಾರು ತಿಳ್ಕೊತಾರೋ ಅವರು ಈ ಸಂಸಾರದ ವೃಕ್ಷದ ಬಗ್ಗೆ ಯಾರು ತಿಳ್ಕೊತಾರೋ ಅವರು ಈ ಮರದ ಬಗ್ಗೆ ತಿಳ್ಕೊಂಡಿರ್ತಾರೆ, ಈ ಸಂಸಾರದ ಬಗ್ಗೆ ಅಂತ. ನಮ್ಮ ಜೀವನ ಕೂಡ ಹಾಗೆ. ಇದು ಒಂದು ಬೀಜ ಹಾಕಿದ್ರೆ ಮರ ಆಗತ್ತೆ, ತುಂಬಾ ಕಾಯಿಗಳು ಬರುತ್ತೆ, ತುಂಬಾ ಬೀಜಗಳು ಬರುತ್ತೆ. ಅನಂತ ಅನಂತ ಅಂತಂದ್ರೆ ಜಾಸ್ತಿ ಉತ್ಪತ್ತಿ ಮಾಡತ್ತೆ. ಇದು ಕೊನೆ ಇಲ್ಲ ಇದಕ್ಕೆ, ಯಾವಾಗಿಂದ ಬಂತು ಅಂತ ಹೇಳಕ್ಕೂ ಆಗಲ್ಲ. ಅದು ಮುಂದುವರಿತಾನೇ ಹೋಗುತ್ತೆ. ನಮ್ಮ ಸಂಸಾರದಲ್ಲೂ ಕೂಡ ಹಾಗೇನೆ ಅದು ಮುಂದುವರಿತಾನೇ ಇರತ್ತೆ. ಮತ್ತೆ ಇದನ್ನ ಹೇಗೆ ನಾವು ಇದನ್ನ ಇದರಿಂದ ನಾವು ಪಾರಾಗ್ಬೋದು, ಯಾಕೆಂದ್ರೆ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆ ಬೇರುಗಳು ಒಳಮುಖವಾಗಿ ಅದು ನಮಗ್ ಕಾಣಿಸ್ತಾ ಇಲ್ಲ, ಅವ್ಯಕ್ತ ರೂಪದಲ್ಲಿದೆ. ಹಾಗೆ ಸಿಕ್ಕಾಕೊಂಡಾಗ ನಾವು ಕೂಡ ಈ ಸಂಸಾರದಲ್ಲಿ ಬಂದು ಅನೇಕ ವಿಧವಾಗಿ ಆ ದುಃಖ ಸಂಕಟಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಹೊರಬರಕ್ ಆಗ್ತಾ ಇಲ್ಲ. ಹಾಗಾಗಿ ಹೇಗೆ ಹೊರಗಡೆ ಬರಬಹುದು ಅಂತ ಇಲ್ಲಿ ವೇದಗಳನ್ನು ತಿಳ್ಕೊಂಡಾಗ ನಾವು ಈ ಸಂಸಾರದ ಬಗ್ಗೆ ತಿಳ್ಕೊಂಡಾಗ ನಾವು ಹೊರಬರಬಹುದು. ಈ ಮರನ ಹೇಗೆ ಇದಕ್ಕೆ ಅಂತ್ಯನೇ ಇಲ್ಲ ಅಂತ ಹೇಳ್ತಾರಲ್ವಾ, ತುಂಬಾ ದಿವಸದವರೆಗೂ ಇರತ್ತೆ ಅಂತ. ನಾವ್ನ ಆ ಬೇರುಗಳನ್ನ ಕಟ್ ಮಾಡೋದ್ರಿಂದ ಅದು ಹೋಗತ್ತೆ ಅಂತ ಹೇಳ್ತಾರೆ. ಮತ್ತೆ ಯಾವುದೇ ಲೋಕಗಳಾಗಿರ್ಬೋದು, ಸೂರ್ಯ ಚಂದ್ರ ಯಾವ್ದಾದ್ರೂ ಆಗಿರ್ಬೋದು, ಅದು ಇನ್ನೊಂದು ಸ್ವಲ್ಪ ಅನಂತ ಕಾಲದವರೆಗೂ ಇರತ್ತೆ. ಅದು ಶಾಶ್ವತ ಅಲ್ಲ, ಈ ಸಂಸಾರನೂ ಶಾಶ್ವತ ಅಲ್ಲ ಅಂತ ಈ ವೃಕ್ಷನ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ಭಗವಂತ ಅದನ್ನ ತಿಳ್ಕೊಂಡೇ ನಾವು ಹೊರಗೆ ಬರಬೇಕು ಅಂತ, ಆ ವೇದಗಳ ಮುಖಾಂತರ. ಯಾಕೆಂದ್ರೆ ವೇದ ಹೇಳೋದೇ ಸತ್ಯ ಅಂತ. ವೇದಗಳನ್ನ ತಿಳ್ಕೊಂಡಾಗ ನಮ್ಗೆ ಈ ಸಂಸಾರದ ಬಗ್ಗೆ ತಿಳ್ಕೊಂಡು ನಾವು ಹೊರಬರ್ಬೋದು, ಆ ದುಃಖದಿಂದ ಹೊರಗೆ ಬರಬಹುದು ಅಂತ. ಅದರ ಒಂದು ರಹಸ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನನ್ಗೆ ಈ ತರ ಅರ್ಥ ಆಗಿದೆ. ಚೆನ್ನಾಗಿ ಹೇಳಿದ್ದೀರಾ ಸಾವಿತ್ರಿಜಿ, ಧನ್ಯವಾದಗಳು. ಕುಸುಮಾಜಿ? ಆಗಲ್ಲಮ್ಮ, ತುಂಬಾ ನೋಯ್ತಾ ಇದೆ. ಅವಾಗ ಶ್ಲೋಕ ಬೇರೆ ಹೇಳ್ಬಿಟ್ಟೆ. ಸರಿ, ಆಯ್ತು. ಇಲ್ಲಿ ಏನು ಒಂದು ಈ ಅರಳಿ ಮರ ತಳಕೆಳಕಾಗಿ ತೋರಿಸಿದ್ದಾರೆ ಅಂತಂದ್ರೆ, ಇದು ಪ್ರಪಂಚವನ್ನ ತೋರಿಸೋದು ಹೀಗೆ ಅರಳಿ ಮರವಾಗಿ ತೋರಿಸಿದ್ದಾರೆ. ಪ್ರಪಂಚ ಅನ್ನೋದು ಹೊರಮುಖವಾಗಿ ಕಾಣಿಸುತ್ತೆ, ಅದರ ಬೇರುಗಳು ಅಗೋಚರವಾಗಿರೋದು ಅಂದ್ರೆ ಪರಬ್ರಹ್ಮ ಮೇಲಕ್ಕೆ ಯಾಕೆ ತೋರಿಸಿದ್ದಾರೆ ಅಂತಂದ್ರೆ ಅದು ಉನ್ನತವಾದದ್ದು. ಈ ಪ್ರಪಂಚ
ಅದರ ಕೆಳಗೆ ಇರುವಂತಹದ್ದು ಉನ್ನತವಾದಂಥದ್ದು ಪರಬ್ರಹ್ಮ ವಸ್ತು. ಆದ್ರಿಂದ ಅದರ ಬೇರುಗಳು ಮೇಲ್ಗಡೆ ತೋರಿಸಿದ್ದಾರೆ. ಅಲ್ಲಿದೆ ಆ ಪರಬ್ರಹ್ಮನೇ ಈ ಪ್ರಪಂಚವಾಗಿ ಬಂದಿದೆ, ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ, ಅದರ ಶಾಖೆಗಳು, ಅನೇಕ ಶಾಖೆಗಳು, ಎಲೆಗಳು ಎಲ್ಲವೂ ಇದೆ. ಇದು ಆ ಅರಳಿ ಮರ ಬಹಳ ದಿನಗಳು ಇರೋದು ನಾವು ನೋಡಿದೀವಿ, ಕೇಳಿದೀವಿ. ಅವು ಮನುಷ್ಯನ ಒಂದು ಜೀವಿತಾವಧಿಗಿಂತಲೂ ಹೆಚ್ಚಿನದಾಗಿರುತ್ತೆ, ಸಾವಿರಾರು ವರ್ಷಗಳು ಇರುತ್ತೆ. ಆದ್ರಿಂದ ಇದನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಇಲ್ಲಿ ಹೇಳಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಈ ಪರಬ್ರಹ್ಮನೇ ಈ ಬೇರುಗಳು ಅಲ್ಲಿ ಅಗೋಚರವಾದದ್ದು, ಅದೇ ಮೂಲವಾದದ್ದು. ಹೇಗೆ ಮರಕ್ಕೆ ಒಂದು ಮೂಲ ಬೇರುಗಳು, ಹಾಗೆ ಪರಬ್ರಹ್ಮನೇ ಈ ಪ್ರಪಂಚಕ್ಕೆ ಬೇರು, ಮೂಲ. ಅದು ಉನ್ನತವಾದದ್ರಿಂದ ಅದನ್ನು ಮೇಲ್ಗಡೆ ತೋರಿಸಲಾಗಿದೆ. ಈ ಪ್ರಪಂಚ ಅನ್ನೋದು ಗೋಚರ, ನಮಗೆ 5 ಇಂದ್ರಿಯಗಳಿಗೂ ಗೋಚರಿಸುವಂತಹದ್ದು ಈ ಪ್ರಪಂಚ ಅನ್ನೋದು. ಅದಕ್ಕೆ ಅದು ಹೊರಗಡೆ ಪ್ರಪಂಚವಾಗಿ ಕಾಣಿಸ್ತಾ ಇದೆ, ಈ ಎಲೆಗಳು, ಕೊಂಬೆಗಳು, ಟೊಂಗೆಗಳು ಅಂತ. ಈ ಎಲೆಗಳನ್ನ ಆ ಆ, ವೇದಗಳ ಸ್ತೋತ್ರಗಳು ಅವು ಯಾವಾಗ್ಲೂ ಪಟಪಟ ಅನ್ನತ್ವೆ. ಅರಳಿ ಮರದ್ದು ಬೇರೆ ಯಾವ ಮರನೋ ಅಲ್ಲಾಡ್ದಿದ್ರು ಅಲ್ಲಿ ಎಲೆಗಳು ಪಟ 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 ಅನ್ನತ್ವೆ. ಅದಕ್ಕೋಸ್ಕರ ವೇದ ಸ್ತೋತ್ರಗಳು ಅದರಲ್ಲೇ ಅಡಕವಾಗಿದೆ ಅಂತ ಹೇಳೋದಕ್ಕೋಸ್ಕರ ಸೂಚ್ಯವಾಗಿ ಈ ಮರದ ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಈ ವೇದ ಅನ್ನೋದು ಮೂಲತಃ ಭಗವಂತನಿಂದಲೇ ಬಂದಿರೋದು. ಆದ್ರಿಂದ ಈ ಅದರ ಎಲೆಗಳ ಶಬ್ದವು ಮಾಡೋದ್ರಿಂದ ಅದನ್ನ ವೇದ ಸೂತ್ರಗಳನ್ನ ಹೇಳ್ತಾ ಇವೆ ಇವು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಅನೇಕವಾದ ಕೊಂಬೆಗಳು ಇವೆ. ಅಂದ್ರೆ ಇವಾಗ ಪ್ರಪಂಚದಲ್ಲಿ ನೋಡ್ತಾ ಇದೀವಿ, ಎಷ್ಟೊಂದು ನಾನಾ ರೀತಿಯಾದಂತಹ ಜೀವರಾಶಿಗಳು ಇದೆ. ನದಿ, ಬೆಟ್ಟ, ಗುಡ್ಡ, ಮತ್ತೆ ಆಕಾಶ ಕಾಯಗಳು, ಸೂರ್ಯ, ಚಂದ್ರ, ಅನೇಕ ಗ್ರಹಗಳು, ನಕ್ಷತ್ರಗಳು ಎಲ್ಲ ಇವೆ. ಅವು ಎಲ್ಲವೂ ಹೊರಬಂದಿರುವುದು ಈ ಮೂಲಭೂತವಾದಂತಹ ಪರಬ್ರಹ್ಮನಿಂದಲೇ ಅನ್ನುವುದು. ಆ ಪರಬ್ರಹ್ಮನಿಂದಲೇ ವಿವಿಧವಾದ ಶಾಖೆಗಳು ಹೊರಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಈ ಪ್ರಪಂಚದ ರಹಸ್ಯವನ್ನ, ಈ ಮರವನ್ನ ಹೇಗೆ ನಾವು ಅರ್ಥಕೊಂಡ್ರೆ ಈ ಪೂರ್ತಿಯಾಗಿ ಈ ಪ್ರಪಂಚದ ರಹಸ್ಯವನ್ನ ಸಹ ತಿಳಿದುಕೊಳ್ಬಹುದು ಅಂತ. ಇದು ಮರ ಇರುತ್ತೆ, ಅನೇಕ ದಿನ ಇರುತ್ತೆ, ಆದ್ರೆ ಒಂದು ದಿನ ಹೋಗುತ್ತೆ ಅಂತ. ಹೀಗೆ ಪ್ರಪಂಚವೂ ಅಷ್ಟೇ, ಅದು ಶಾಶ್ವತವಾಗಿ ಇರಲ್ಲ, ನಡೀತಾ ಮುಂದಕ್ಕೆ ಮುಂದೆ 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 ಹೋಗ್ತಾ ಇರುತ್ತೆ. ಈಗಿದ್ದ ಹಾಗೆ ಇನ್ನೊಂದು ಗಳಿಗೆಗೆ ಇರಲ್ಲ, ಅದು ಬದಲಾವಣೆಗೆ ಒಳಗಾಗ್ತಾನೆ ಇರುತ್ತೆ. ಆದ್ರೆ ಒಂದು ದಿನ ಅದು ಪ್ರಳಯ ಕಾಲದಲ್ಲಿ ಇಲ್ಲದೇನೂ ಹೋಗ್ಬೋದು. ಆದ್ರೆ ಹಾಗಂದ್ಬಿಟ್ಟು ಅದು ನಾಶವಾಗಿದೆ ಅನ್ನೋದೇನಲ್ಲ, ಅದು ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ, ಮತ್ತೆ ಗೋಚರವಾಗುತ್ತೆ. ಅದನ್ನ ನಾವು ಹುಟ್ಟಿತು ಅಂತಂದ್ಬಿಟ್ಟು ಹೇಳ್ತೀವಿ. ಅದು ಯಾವಾಗ ಕಣ್ಮರೆ ಆಯ್ತೋ ಅದು ಹೋಯ್ತು, ಸತ್ತೋಯ್ತು, ನಾವು ಸತ್ತೋದ್ವಿ ಅಂತ ಹೇಳ್ತೀವಿ. ಯಾವಾಗ ಗೋಚರವಾಗುತ್ತೋ ಅವಾಗ ನಾವು ಹುಟ್ಟಿದ್ವಿ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಇಂದ್ರಿಯಗಳಿಗೆ ಅಷ್ಟೇ ಗೋಚರವಾಗುವುದು, ಗೋಚರವಾಗದೇ ಇರೋದು. ಆದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅಸ್ತಿತ್ವವಾಗಿ ಇದ್ದೇ ಇರುತ್ತೆ. ಅದು ಅವಿನಾಶಿಯಾದಂತಹದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಆಗ್ಲೇ ನಾನು ಹೇಳಿದ ಹಾಗೆ ಮೇಲ್ಗಡೆ ಇರುವಂತಹದ್ದು, ಇಲ್ಲಿ ಚಂದ್ರನನ್ನು ಸಹ ತೋರಿಸಿದ್ದಾರೆ. ಇದು ಪ್ರತಿಬಿಂಬವನ್ನ ತೋರಿಸಿದ್ದಾರೆ. ಅಂದ್ರೆ ಹೇಗೆ ನಾವು ಭಗವಂತನ ಪ್ರತಿಬಿಂಬ ಅನ್ನೋದನ್ನ ಅವರು ತೋರ್ಸೋದಕ್ಕೋಸ್ಕರ ಈ ಚಿತ್ರವನ್ನ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನನಗೆ ಅನ್ಸುತ್ತೆ. ಈ ಭಗವಂತನ ಪ್ರತಿಬಿಂಬವೇ ನಾವು ಅನ್ನೋದಾಗಿ ತೋರಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನೆಲ್ಲ ಸವಿಸ್ತಾರವಾಗಿ ನಾವು ಸರ್ ಮುಖೇನ ಕೇಳಿ ತಿಳಿದುಕೊಳ್ಳೋಣ. ಸರ್, ಇದರ
ಆ, ಅರ್ಥವನ್ನು ಪೂರ್ತಿಯಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಾವು ಯಾವುದೋ ಒಂದು ವಿಷಯನ ಕಲಿಬೇಕು ಅಂತ ಅನ್ಕೊಳ್ಳೋಣ. ಆ ಕಲಿಬೇಕಾಗಿರೋ ವಿಷಯ ನಮ್ಮ ಈ ಇಂದ್ರಿಯಗಳಿಗೆ ಗೋಚರ ಆಗಲ್ಲ ಅಂತ ಅನ್ಕೊಳ್ಳೋಣ. ಒಂದು ಉದಾಹರಣೆ ತಗೊಳ್ಳೋಣ. ಯಾರೋ ಒಂದು ಸಣ್ಣ ಮಗು, ಆ ಮಗು ಕೇಳುತ್ತೆ, ಇಲ್ಲಿ ನಾನೇನೋ ಒತ್ತುತ್ತಾ ಇದ್ದೀನಿ, ಇಲ್ಲಿ ಏನೋ ಲೈಟ್ ಅಂತ ಬರ್ತಾ ಇದೆ, ಹ್ಯಾಕ್ ಕೆಲಸ ಮಾಡ್ತಾ ಇದೆ ಅಂತ ಮಗು ಕೇಳುತ್ತೆ ಅಂತ ಅನ್ಕೊಳ್ಳೋಣ. ಈಗ ಒತ್ತುತ್ತಾ ಇರೋದು ಮಗು ಅನುಭವಕ್ಕಾಗ್ತಾ ಇದೆ, ಆ ಬೆಳಕು ಅಂತ ಬರ್ತಾ ಇರೋದು ಮಗುಗೆ ಕಾಣಿಸ್ತಾ ಇದೆ. ಆದ್ರೆ ಆ ಒತ್ತದ್ರಿಂದ ಬೆಳಕು ಬರ್ತಾ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಏನಿದೆ? ಅವೆರಡನ್ನ ಜೋಡಿಸುವಂತ ಒಂದು ಕೊಂಡಿ ಏನು? ಯಾವುದ್ರ ಮೂಲಕ ಈ ಬೆಳಕು ಅನ್ನೋದು ಬರ್ತಾ ಇದೆ? ನಾವು ಬೆಳ್ಕೊಂಡಿರೋರು ಸುಲಭವಾಗಿ ಹೇಳ್ಬಿಡ್ತೀವಿ, ವಿದ್ಯುತ್ ಶಕ್ತಿ. ಅದರಲ್ಲಿ ವಿದ್ಯುತ್ ಶಕ್ತಿ ಹರಿತಾ ಇದೆ, ಎಲೆಕ್ಟ್ರಿಸಿಟಿ ಹರಿತಾ ಇದೆ, ಅದಕ್ಕೆ ಆ ಲೈಟ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಡ್ತೀವಿ. ಈಗ ಪ್ರಶ್ನೆ ಏನಂದ್ರೆ, ಆ ಸಣ್ಣ ಮಗುಗೆ ವಿದ್ಯುತ್ ಶಕ್ತಿ ಬಗ್ಗೆ ಹೇಗೆ ಹೇಳೋದು? ಒಂದು ಅನುಭವ ತರಿಸೋ ತರ, ಸುಮ್ಮನೆ ಒಂದು ಇನ್ಫಾರ್ಮೇಶನ್ ತರ, ಒಂದು ಮಾಹಿತಿ ತರ ಹೇಳ್ಬಿಡ್ಬೋದು. ನೋಡೋ ಅಲ್ಲಿ ವಿದ್ಯುತ್ ಶಕ್ತಿ ಅಂತ ಹರಿಯುತ್ತೆ ಅಂತ. ಸರಿ ಸರಿ, ಏನೋ ಒಂದು ಇದೆ ಅಂತೆ ವಿದ್ಯುತ್ ಶಕ್ತಿ, ಏನೋ ಒಂದು. ಅದೇನು, ಅದ್ರ ಗುಣ ಏನು, ಅದರಿಂದ ಏನಾಗತ್ತೆ, ಅದೆಲ್ಲ ಅನುಭವ ಇರಲ್ಲ. ಜೀವನದಲ್ಲಿ ಹೀಗೇನೆ ನಾವು ಒಂದು ಸತ್ಯ, ನಿಮ್ಮ ಬಗ್ಗೆ ಸತ್ಯ ಅಥವಾ ಈ ಭಗವಂತನ ಬಗ್ಗೆ ಸತ್ಯ, ಅದನ್ನ ಅರಿಬೇಕು ಅಂತಂದ್ರೆ ಅದು ಕಣ್ಣಿಗೆ ಅಥವಾ ನಮ್ಮ ಯಾವುದೇ ಇಂದ್ರಿಯಗಳಿಗೆ ಗೋಚರ ಆಗದೇ ಇರುವಂತ ವಿಷಯ ಅದು. ಆದ್ರೆ ಅದ್ರ ಬಗ್ಗೆ ನಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಆ ಕಲಿಯೋದ್ರಿಂದ ಮಾತ್ರ ಜೀವನದಲ್ಲಿ ಬಿಡುಗಡೆ ಆಗೋದು. ಒಂದ್ ರೀತಿ ಇದು ವಿರೋಧಾಭಾಸ. ಯಾವುದನ್ನ ನಾವು ಮನಸ್ಸಿನ ಮೂಲಕ ತಿಳಿಲಿಕ್ಕಾಗಲ್ಲ, ಅದ್ರ ಬಗ್ಗೆ ತಿಳಿಬೇಕಂತೆ. ನೋಡಿ, ಸ್ವಲ್ಪ ವಿಚಾರ ಮಾಡಿ. ನಾನು ಹೇಳ್ತಿರೋದ್ರಲ್ಲೇ ವಿರೋಧಾಭಾಸ ಇದೆ. ಏನ್ ಹೇಳ್ತಾ ಇದ್ದೀನಿ? ನೀವು ಭಗವಂತನ ಬಗ್ಗೆ ತಿಳ್ಕೊಂಬಿಡಿ, ನಿಮ್ ಜೀವನದಲ್ಲಿ ಬಿಡುಗಡೆ ಅಂತ ಹೇಳ್ತೀನಿ. ನೀವು ಕೇಳ್ತೀರಾ, ಹೌದಾ ಹೌದಾ ತೋರಿಸಿ ಅಂತ. ಹಾಗಲ್ಲ ತೋರ್ಸಕ್ಕೆ ಅಂತೀನಿ. ಆವಾಗ ನೀನು ನನ್ಗೆ ಹೇಳ್ತೀರಾ ಏನಂತ? ಹುಚ್ಚಪ್ಪ, ತಿಳ್ಕೊ ಅಂತ ಹೇಳ್ದ, ಇವಾಗ ಹೆಂಗ್ ತಿಳ್ಕೊಳ್ಳೋದು ಅಂತ ಕೇಳ್ತೀರಾ. ಹೌದ್ ತಾನೆ? ಇದೇ ರಹಸ್ಯ ಮುಖ್ಯವಾದದ್ದು. ಯಾವುದು ಮನಸ್ಸಿಗೆ ಗೋಚರ ಆಗಲ್ಲ, ಅದನ್ನ ಹ್ಯಾಕ್ ಗೋಚರ ಮಾಡಿಸೋದು ಸ್ವಾಮಿ? ಇಲ್ಲೇನೆ ನಮ್ಮ ಮಹಾನ್ ಗುರುಗಳು, ಋಷಿಗಳು, ಅವರ ಒಂದು ಅದ್ಭುತವಾದ ಜೀವನದ ದೃಷ್ಟಿ, ಆ ಜೀವನದ ದೃಷ್ಟಿಯನ್ನು ನಿಮಗೆ ನನಗೆ ಯಾವ ರೀತಿ ಅವರು ಸಂಚಲನೆ ಮಾಡ್ತಾ ಇದ್ದಾರೆ ನೋಡಿ. ನಾವು ನಮ್ಮ ಈ ಪುಣ್ಯ ಭೂಮಿನ ಸನಾತನ ಧರ್ಮದ ಭೂಮಿ ಅಂತ ಕರಿತೀವಿ. ಯಾಕೆ ಸ್ವಾಮಿ ಸನಾತನ ಅಂತ ಕರಿತಾ ಇದ್ದೀವಿ? ಸನಾತನ ಧರ್ಮ ಅಂತ ಯಾಕೆ ಕರಿತಾ ಇದ್ದೀವಿ ಸ್ವಾಮಿ? ಯಾಕೆ ಅಂದ್ರೆ ಇಲ್ಲಿ ಏನೋ ಒಂದು ಅನಾಚೂನವಾಗಿ ನಡ್ಕೊಂಡು ಬರ್ತಾ ಇದೆ, ಹರಿತಾ ಇದೆ, ಒಂದು ಜ್ಞಾನ ಪರಂಪರೆ ಹರಿತಾ ಇದೆ. ಒಂದೇ ಒಂದು ಜನಾಂಗವನ್ನು ಬಿಟ್ಟು ಅದು ಮಾಯವಾಗಿಲ್ಲ, ಹರ್ಕೊಂಡು ಬರ್ತಾ ಇದೆ. ಅಂದ್ರೆ ಯಾವುದೋ ಒಂದು ಜೀವನದ ಶಾಶ್ವತವಾದ ವಿಷಯ ಈ ಒಂದು ಪುಣ್ಯ ಭೂಮಿಯಲ್ಲಿ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಸಂಚಲನೆ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಆಗತ್ತೆ ಸ್ವಾಮಿ? ಯಾರೋ ಒಬ್ಬರಿಗೆ ಏನೋ ರಹಸ್ಯ ಗೊತ್ತಾಗತ್ತೆ. ಆ ರಹಸ್ಯ ಮುಂದಿನ ಜನಾಂಗಕ್ಕೆ ಹೇಗೆ ಸ್ವಾಮಿ ಬಳುವಳಿಯಾಗಿ ಹೋಗುತ್ತೆ? ಆ ರಹಸ್ಯವನ್ನ ಸಂಚಲನೆ ಮಾಡೋ ಒಂದು ಕ್ರಮ ಇರ್ಬೇಕು ತಾನೆ? ಕ್ರಮ ಇಲ್ಲ ಅಂದ್ರೆ ಜೀವನದಲ್ಲಿ ಏನನ್ನಾದ್ರೂ ಕಲೀಲಿಕ್ಕಾಗತ್ತಾ? ಏನಾದ್ರೂ ಇರ್ಬೋದು. ನೋಡಿ, ನಿಮ್ಮ ಸಂದರ್ಭದಲ್ಲೇ ನೋಡಿ, ನಿಮಗೆ ನಿಮ್ಮ ಅಪ್ಪನೋ ಅಮ್ಮನೋ ಮಾಡ್ತಾ ಇದ್ದಿದ್ದು ಏನೋ ಒಂದು ಪರ್ಟಿಕ್ಯುಲರ್ ಅಡಿಗೆ, ಒಂದು ಖಾದ್ಯ ನಿಮಗೆ ಬಳುವಳಿಯಾಗಿ ಬಂದಿರತ್ತೆ. ನೀವು ಮಾಡಿದಾಗ ಮಾತ್ರ ಅದು ಎಲ್ಲರೂ ಹೇಳ್ತಾರೆ, ನಿಮ್ಮ ಅಮ್ಮ ಮಾಡ್ದಂಗೆ ಇದೆ ಅಂತ. ಹೆಂಗೆ? ನೀವು ಅವ್ರನ್ನ ಮಾಡೋದನ್ನ ನೋಡಿ ನೋಡಿ ಅಭ್ಯಾಸ ಮಾಡಿ, ಅದು ಏನೋ ಒಂದು ರಹಸ್ಯ ಇರುತ್ತೆ. ಯಾವ ಅಂಶ ಎಷ್ಟು ಕ್ರಮದಲ್ಲಿ ಯಾವಾಗ ಹಾಕಬೇಕು ಅದನ್ನೆಲ್ಲ ತಿಳ್ಕೊಂಡು ಅದೇ ರೀತಿ ಪಾಲನೆ ಮಾಡ್ತಾ ಇರ್ತೀರ. ಆವಾಗ ಅವ್ರು ಯಾವ ರೀತಿ ಒಂದು ರುಚಿ ಬರ್ತಾ ಇತ್ತು
ಅದೇ ರುಚಿ ಬರೋ ಸಾಧ್ಯತೆ ಇರುತ್ತೆ ಅಲ್ವಾ? ಈ ಒಂದು ಭಗವದ್ಗೀತೆನೂ ಅದೇ ಥರ. ಏನು, ಭಗವದ್ಗೀತೆ ಮೂಲಕ ಏನೋ ಒಂದು ಗಾಢವಾದ ನಮ್ಮ ಈ ಇಂದ್ರಿಯಗಳಿಗೆ ಗೋಚರ ಆಗದೇ ಇರೋಂಥ ಒಂದು ವಿಷಯ ಇದೆ, ಒಂದು ಸತ್ಯ ಇದೆ, ಒಂದು ರಹಸ್ಯ ಇದೆ. ಅದು ನಿಮಗೆ ನನಗೆ ಅನುಭವಕ್ಕೆ ಬರಬೇಕು. ವಿರೋಧಾಭಾಸ ಪುನಃ ಹೇಗೆ, ಅಲ್ಲೇ ಈ ಒಂದು ರೀತಿಯ ಒಂದು ಬೋಧನಾ ಕ್ರಮ ಅಥವಾ ಒಂದು ಸತ್ಯವನ್ನ ಇನ್ನೊಬ್ಬರಿಗೆ ಹೇಗೆ ಆವಾಹನೆ ಮಾಡಬೇಕು ಅನ್ನೋ ಕ್ರಮ ನೋಡಿ ಎಂತ ಅದ್ಭುತ ಅಂತ. ಈಗ ಜೀವನದಲ್ಲಿ ನೀವು ಓಡಾಡಿ ಸ್ವಾಮಿ, ಎಲ್ಲಿ ಬೇಕಾದ್ರೂ ಹೋಗಿ ಈ ಪ್ರಪಂಚದಲ್ಲಿ, ಎಲ್ಲಾದ್ರೂ ನಿಮಗೆ ಈ ತರ ತಲೆ ಕೆಳಗಾಗಿರೋ ಮರ ಕಾಣುತ್ತೆ ಸ್ವಾಮಿ? ಎಲ್ಲೂ ಕಾಣಿಸಲ್ಲ. ಯಾರೊಬ್ರು ಬಂದ್ಬಿಟ್ಟು ನನಗೆ ತಲೆ ಕೆಳಗಾಗಿರೋ ಮರ ಕಾಣಿಸ್ತು ಅಂತಂದ್ರೆ ನೀವು ಅವ್ರನ್ನ ಏನಂತ ಕರಿತೀರಾ? ಹುಚ್ಚಪ್ಪ ಹೋಗು, ತಲೆ ಕೆಳಗಡೆ ಮರ ಎಲ್ಲಿ ಇರಕ್ ಸಾಧ್ಯನಾ ಅಂತ ಹೇಳಿ ಬೈದ್ಬಿಡ್ತೀವಿ ಅಲ್ವಾ? ಆದ್ರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವುದೋ ಒಂದು ಮರ, ಅಶ್ವತ್ಥ ಮರ ಬೇರೆ. ಅಶ್ವತ್ಥ ಮರ ಅಂದ್ರೇನು? ನಾವು ಎಲ್ಲ ಹೋಗಿ ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀವಿ, ಅರಳಿ ಕಟ್ಟೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀವಿ, ಅಲ್ಲೆಲ್ಲರೂ ಸುತ್ತುಡಿತಾ ಇರ್ತೀವಿ ಅಲ್ವಾ? ಅದು ಬೇಕು ಇದು ಬೇಕು ಅಂತ. ಏನಕ್ಕೆ ಮಾಡ್ತಾ ಇದ್ದೀವಿ? ಆ ಮರನೇ ಯಾತಕ್ಕೆ? ಎಷ್ಟೊಂದು ಮರ ಇದೆ. ಒಂದು ರೀತಿ ಎಲ್ಲ ಮರನೂ ಅದೇ ಥರ ನಮಗೆ ಒಳ್ಳೆಯದೇ ಮಾಡ್ತಾ ಇದೆ, ಈ ಮರ ಮಾತ್ರ ಯಾಕೆ? ಒಂದು ರೀತಿನಲ್ಲಿ ನಮಗೆ ಈ ರಹಸ್ಯವನ್ನ ಹೇಳಬೇಕಾಗಿರೋರು ಯಾವ ಉದಾಹರಣೆ ಮೂಲಕ ನಮ್ಮ ಮನಸ್ಸಿಗೆ ಆ ಸತ್ಯ ಸುಲಭವಾಗಿ ಗೋಚರವಾಗಬಹುದು ಅನ್ನೋದನ್ನ ಗಮನ ಕೊಟ್ಟು ನೋಡಿ ಆ ಉದಾಹರಣೆಗಳನ್ನ ನಮಗೆ ಭಗವದ್ಗೀತೆಯಲ್ಲಿ ತಂದಿದ್ದಾರೆ. ಯಾವುದೋ ಮರ ತರಬಹುದಿತ್ತು, ಅಶ್ವತ್ಥ ಮರ ಯಾಕೆ? ನಿಮಗೆ ನನಗೆ ಗೊತ್ತಿರಬಹುದು, ಅಶ್ವತ್ಥ ಮರ ಅನ್ನೋದು ತುಂಬಾ ವರ್ಷ ಬದುಕುತ್ತೆ ಸ್ವಾಮಿ, ಎಲ್ಲರೂ ಕೇಳಿರ್ಬೋದು, ನಿಮ್ಗೆಲ್ಲ ಗೊತ್ತಿರ್ಬೋದು. ಅಶ್ವತ್ಥ ಮರ ಅನ್ನೋದು, ಅರಳಿ ಮರ ಅನ್ನೋದು ಸಾವಿರಾರು ವರ್ಷ ಬದುಕುತ್ತಂತೆ. ಸರಾಸರಿ ಒಂದು ಅಶ್ವತ್ಥ ಮರದ್ದು ಜೀವನಾವಧಿ ಒಂದು 900ರಿಂದ 1500 ವರ್ಷ ಅಂತ ಹೇಳ್ತಾರೆ. ಅಂದ್ರೇನು? ಯಾವುದೋ ಒಂದು ತುಂಬಾ ವರ್ಷ ಬದುಕುವಂಥದ್ದು. ನೋಡಿ, ಒಂದು ಮನುಷ್ಯನ ಜೀವನಾವಧಿ ನಾವು ಇವತ್ತಿನ ಮಟ್ಟದಲ್ಲಿ 60, 70, 80, 90, 100 ಅಂತ ಅನ್ಕೊಳ್ಳೋಣ. ಅಂದ್ರೆ ಆ ರೀತಿ ಒಂದು 10 ತಲೆಮಾರು ಬಂದು ಹೋಗಿದ್ರು ಆ ಮನೆಯಲ್ಲಿ ನಾವು ಅದೇ ಅಶ್ವತ್ಥ ಮರದ ಹತ್ರ ಇದ್ವಿ ಅಂತ ಹೇಳೋ ಅಂತ ಒಂದು ಪ್ರತೀತಿ ಇರುತ್ತೆ. ಅಂದ್ರೆ ಒಂದು ರೀತಿನಲ್ಲಿ ಆ ಒಂದು ಮನೆತನದಲ್ಲಿ ಯಾವುದೋ ಒಂದು ಅಶ್ವತ್ಥ ಮರ ಅವ್ರಿಗೆ ಗೊತ್ತಿದೆ ಅಂತಂದ್ರೆ ಆ ಅಶ್ವತ್ಥ ಮರ ಒಂಥರ ಶಾಶ್ವತವಾಗಿ ಬರ್ತಾ ಇದೆ. ನಮ್ಮ ತಾತ ನೋಡಿದ್ರಂತೆ, ನಮ್ಮ ತಾತನ ತಾತ ನೋಡಿದ್ರಂತೆ, ಅವ್ರ ತಾತನ ತಾತ ನೋಡಿದ್ರಂತೆ ಅಂತೆಲ್ಲ ಕಥೆ ಹೇಳ್ತಾರೆ. ಅಂದ್ರೆ ಏನೋ ಒಂದು ಶಾಶ್ವತವಾಗಿ ನಡ್ಕೊಂಡು ಬರ್ತಾ ಇದೆ. ಅದು ಒಂದು ರೀತಿನಲ್ಲಿ ಉದಾಹರಣೆ. ಆದ್ರೆ ಈ ಮರ ಯಾತಕ್ಕಿಲ್ಲಿ ಉದಾಹರಣೆಯಲ್ಲಿ ತಲೆ ಕೆಳಗಾಗಿದೆ? ಏನು ಅಶ್ವತ್ಥ ಅಂತಂದ್ರೆ, ಇಲ್ಲಿ ನಮಗೆ ಸಂಸ್ಕೃತ ಅನ್ನೋ ಒಂದು ಭಾಷೆ ಇದೆಯಲ್ಲ, ಅಥವಾ ನಮ್ಮ ಭಾರತೀಯ ಭಾಷೆ ಇದೆಯಲ್ಲ, ಭಾರತೀಯ ಭಾಷೆದು ಒಂದು ವೈಶಿಷ್ಟ್ಯತೆ ಏನಂತಂದ್ರೆ ಪದಗಳು ಅದರಲ್ಲಿ ಅರ್ಥ ಅಡಕವಾಗಿರುತ್ತೆ ಸ್ವಾಮಿ. ಸ್ವಲ್ಪ ಗಮನ ಕೊಡ್ಬೇಕಷ್ಟೇ ನಾವು. ಪದಗಳಲ್ಲಿ ಆ ಒಂದು ಯಾವ ವಸ್ತು, ಆ ವಸ್ತುವಿನ ಏನೋ ಒಂದು ಗುಣ ವಿಶೇಷಣವನ್ನ ಅಡಕವಾಗಿ ಆ ಪದ ನಿರ್ಮಾಣ ಆಗಿರುತ್ತೆ. ಸ್ವಲ್ಪ ನೀವು ನಾನು ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗೋಗುತ್ತೆ. ಇಂಗ್ಲಿಷ್ ತರ ಅಲ್ಲ, ಯಾವುದೋ ಶಬ್ದ ಏನೋ ಅರ್ಥ, ಆ ರೀತಿ ಏನೋ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋದಲ್ಲ. ಯಾವುದೋ ಒಂದು ಶಬ್ದ ತಗೊಂಡು ಅದಕ್ಕೆ ಏನೋ ಅರ್ಥವನ್ನು ಹಾಕ್ಬಿಟ್ಟು ಅದನ್ನ ಮಾತಾಡಿ ಅಂತ. ಅದಕ್ಕೆ ಎಲ್ರಿಗೂ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂದ್ರೆ ಬಹಳ ಕನ್ಫ್ಯೂಷನ್. PUT ಪುಟ್ಟಾದ್ರೆ CUT ಕುಟ್ಟಾಗ್ಬೇಕಲ್ವಾ? ಅದೇ ಅದಕ್ಕೆ ಕಟ್ಟು. ಹಂಗೆ ಇಂಗ್ಲಿಷ್ನಲ್ಲಿ ಎಲ್ಲ ಒಂದಕ್ಕೊಂದು ಹೇಳೋದೇ ಒಂದು, ಅದರ ಅರ್ಥನೇ ಇನ್ನೊಂದು. ಅದ್ರ ಮಧ್ಯದಲ್ಲಿ ಕೆಲವಷ್ಟು ಶಬ್ದಗಳಲ್ಲಿ ಸೈಲೆಂಟ್ ಅಕ್ಷರ ಅಂತ ಬೇರೆ ಇರುತ್ತಂತೆ. ಅದು ಯಾತಕ್ಕಿದೆ ಸ್ವಾಮಿ? ಅದು ಅಲ್ಲಿ ಇರೋ ಅವಶ್ಯಕತೆ ಏನು ಸ್ವಾಮಿ? ಅದನ್ನ ಉಚ್ಚಾರಣೆ ಮಾಡಂಗಿಲ್ಲ, ಆದ್ರೆ ಅದನ್ನ ಕಲಿಬೇಕಂತೆ ನೀವು ನಾನು, ಅಲ್ವಾ?
ಈಗ ಸೈಕಾಲಜಿ ಕೇಳಿಸಿದ ತಕ್ಷಣ ನಮಗೆ ಮೊದಲನೇ ಶಬ್ದ ಏನು ಕೇಳಿಸ್ತು ಸ್ವಾಮಿ? ಸೈಕಾಲಜಿ. ಎಸ್. ಅರೆ ಬರಿಬೇಕಾದ್ರೆ ಏನು ಬರೀತಾರೆ ಗೊತ್ತಾ ಸ್ವಾಮಿ? PSY ಅಂತ ಬರೀತಾರೆ. ಯಾಕೆ? ಪಿ ಇಸ್ ಎ ಸೈಲೆಂಟ್ ಲೆಟರ್ ಅಂತ ಹೇಳ್ಬಿಡ್ತಾರೆ. ಸೈಲೆಂಟ್ ಆಗಿದ್ರೆ ಅದಲ್ಲಿರೋ ಅವಶ್ಯಕತೆ ಏನಿದೆ? ಯಾಕೆ ಬೇಕದು? ಯಾರ ಹತ್ರನೂ ಉತ್ತರ ಇಲ್ಲ. ಹಿಂಗೆ ಏನೋ ಒಂದು ಅಪಭ್ರಂಶತೆ. ಭಾಷೆ ತೊಂದರೆ ಅಲ್ಲ, ಆ ಭಾಷೆಯನ್ನ ಪ್ರಯೋಗ ಮಾಡ್ತಾ ಇರೋರು ಈ ರೀತಿ ವಿಚಾರವನ್ನ ಮಾಡದೆ ಅದನ್ನ ಹಾಗೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಅಪ್ಪ ಹಾಕಿದ ಆಲದ ಮರ ಅಂತಂದ್ರೆ ಹೋಗಿ ನೇತಾಕೊಳ್ಳೋದಂತೆ. ಸಂಪ್ರದಾಯ ಅನ್ನೋದು ಏನಕ್ಕಿದೆ, ಸಂಪ್ರದಾಯದ ಒಂದು ಕಾರಣ ಏನು ಅನ್ನೋ ಪ್ರಶ್ನೆಯನ್ನು ಕೇಳೋ ಬುದ್ಧಿನೇ ಬಿಟ್ಬಿಟ್ಟು ಅದನ್ನ ಒಂದ ಖಂಡನೆ ಮಾಡೋದು. ಈ ಸಂಪ್ರದಾಯನ ಮೂರ್ಖ ಸಂಪ್ರದಾಯ ಅಂತ ಇಲ್ವಾ? ಆ ಸಂಪ್ರದಾಯನ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇನೆ ಸುಮ್ಮನೆ ಗೋಣ್ಗುಟ್ಟು ಅದನ್ನ ಪಾಲನೆ ಮಾಡೋದು. ಯಾರಾದ್ರೂ ಬಂದು ಕೇಳ್ತಾರೆ, ಯಾಕೆ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನೀನು ಮಾಡು, ಮಾಡಲಿಲ್ಲ ಅಂದ್ರೆ ನೋಡು ಅಂತ ಹೆದರಿಕೆ ಹಾಕ್ಸೋದು. ಈ ಎರಡೂ ಜೀವನದಲ್ಲಿ ಒಂದು ರೀತಿ ಬಂಧನ. ಸಂಪ್ರದಾಯವನ್ನ ಖಂಡನೆ ಮಾಡೋದು ಅಥವಾ ಸಂಪ್ರದಾಯವನ್ನ ಸುಮ್ಮನೆ ಮೂಗುಟ್ಟು ಪಾಲನೆ ಮಾಡೋದು. ವಿಚಾರ ಮಾಡಬೇಕು ಸ್ವಾಮಿ. ಅದನ್ನೇ ಶ್ರೀಕೃಷ್ಣ ನಿಮಗೆ ನನಗೆ ಹೇಳ್ಕೊಡ್ತಾ ಬರ್ತಾ ಇರೋದು. ಅಶ್ವತ್ಥ. ಅಶ್ವತ್ಥ ಅಂದ್ರೆ ಏನು ಸ್ವಾಮಿ? ಅಶ್ವಸ್ಥಃ. ಸ್ತಃ ಅಂತಂದ್ರೆ ಏನು? ಕಟ್ಟಾಕುವಂತ ಜಾಗ. ಸ್ತಃ. ಸ್ಥಳ. ಸ್ಥಳ ಅಂತ ಹೇಳ್ತೀವಿ ನಾವು. ಸ್ಥಳ ಅಂತಂದ್ರೆ ಏನು? ಸ್ಥ. ಯಾವುದೋ ಒಂದು ಏನೋ ಅಲ್ಲಿ ಗಟ್ಟಿಯಾಗಿ ನಿಂತಿರುವಂಥದ್ದು ಸ್ಥ. ಓಕೆ. ಅಶ್ವಸ್ಥ. ಅಶ್ವ ಅಂತಂದ್ರೆ ಏನು ಸ್ವಾಮಿ? ಕುದುರೆ. ಕುದುರೆ ಕಟ್ಟಾಕೋ ಜಾಗ. ಆ ಹೆಸರನ್ನ ಅಶ್ವತ್ಥ. ಯಾವ ಕುದುರೆ ಸ್ವಾಮಿ? ಯಾವ ಕುದುರೆ? ನೋಡಿ, ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ನಾಲ್ಗೆ, ನಿಮ್ಮ ಕಿವಿ, ನಿಮ್ಮ ಚರ್ಮ ಎಲ್ಲ ಕುದುರೆ ತಾನೆ. ಎಲ್ಲಿಗೆ ಓಡ್ತಾ ಇವೆ ಈ ಕುದುರೆಗಳು? ಅದು ಬೇಕು, ಇದು ಬೇಕು, ಅದು ನೋಡಬೇಕು, ಇದು ನೋಡಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಅದನ್ನ ಕೇಳಬೇಕು, ಇದನ್ನ ಕೇಳಬೇಕು, ಅದರ ವಾಸನೆ, ಇದ್ರ ವಾಸನೆ, ಆ ಒಂದು ಸ್ಪರ್ಶ, ಈ ಒಂದು ಸ್ಪರ್ಶ, ಹೊರಗಡೆ ಓಡ್ತಾ ಇದೆ ಸ್ವಾಮಿ. ಅಶ್ವಗಳು ಅದನ್ನೇ ಪಂಚ ಇಂದ್ರಿಯಗಳು, 5 ಕುದುರೆ. ನಮ್ಮ ಭಗವದ್ಗೀತೆಯಲ್ಲಿ ಒಂದು ನಮಗೆಲ್ಲ ಸೂಚಿಕವಾಗಿ ಒಂದು ಚಿತ್ರ ಇದೆ, ನೀವೆಲ್ಲ ನೋಡಿರ್ಬೋದು. ಶ್ರೀಕೃಷ್ಣ ಪರಮಾತ್ಮ ರಥದಲ್ಲಿ ಚಾಲಕನ ಕೂತಿರ್ತಾರೆ, 5 ಕುದುರೆಗಳನ್ನ ತೋರಿಸ್ತಾರೆ, ಅರ್ಜುನ ಅವರಿಂದ ಇರ್ತಾನೆ. ಯಾತಕ್ಕೆ ಸ್ವಾಮಿ? ಯಾವ ರಥ ಬಗ್ಗೆ ಮಾತಾಡ್ತಾ ಇರೋದು ಸ್ವಾಮಿ? ಈ ದೇಹ ಅನ್ನೋ ರಥ. ಈ ದೇಹ ಅನ್ನೋ ರಥಕ್ಕೆ ಎಷ್ಟು ಇಂದ್ರಿಯಗಳು ಸ್ವಾಮಿ? 5 ಇಂದ್ರಿಯಗಳು, 5 ಕುದುರೆಗಳು. ಈ ಕುದುರೆಗಳು ಎಲ್ಲಿಗೆ ಎಡ್ಕೊಂಡು ಹೋಗ್ತಾ ಇದ್ದಾವೆ ನಿಮ್ಮನ್ನ ನನ್ನನ್ನ? ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ. ಈ ಹೊರ ದಿಕ್ಕಿನಲ್ಲೇ ಇವುಗಳ ಪ್ರಯಾಣ. ಇಂಥ ಹೊರ ದಿಕ್ಕಿನಲ್ಲಿ ಹೋಗುವಂತ ಕುದುರೆಗಳನ್ನ ಕಟ್ಟಾಕ್ಬೇಕು ಅಂತಂದ್ರೆ ಎಲ್ಲಿ ಕಟ್ಟಾಕ್ತೀರಾ ಸ್ವಾಮಿ? ಅದು ಹೋಗದೆ ಇರೋ ತರ ಅದು ಸುಮ್ಮನೆ ನಿಂತ್ಕೊಳ್ಬೇಕು ಅಂದ್ರೆ ಎಲ್ಲಿ ಕಟ್ಟಾಕಕ್ಕಾಗತ್ತೆ ಸ್ವಾಮಿ? ಅದೇ ಅಶ್ವತ್ಥ. ಯಾವಾಗ ಈ ಇಂದ್ರಿಯಗಳನ್ನ ಹಿಂದೆ ಓಡೋದನ್ನ ನಿಲ್ಲಿಸ್ಬೋದು ಸ್ವಾಮಿ? ಯಾವಾಗ ಈ ಇಂದ್ರಿಯಗಳನ್ನ ಈ ಮನಸ್ಸು ಅನ್ನೋ ಜಾಗದಿಂದ ಓಡ್ತಾ ಇದೆ ತಾನೆ, ಟಕ 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 ಅಂತ, ಅಲ್ಲೇ ತಾನೇ ಇಂದ್ರಿಯಗಳಿರೋದು. ಅದನ್ನ ಅದರ ಮೂಲ ಏನು? ಮನಸ್ಸಿನ ಮೂಲ ಏನು? ಮನಸ್ಸಿನ ಮೂಲಕ್ಕೆ ಕಟ್ಟಾಕಬೇಕು. ಆಗ ಈ ಇಂದ್ರಿಯಗಳ ಓಡಾಟ ನಿಲ್ಲುತ್ತೆ, ಇಂದ್ರಿಯಗಳು ಓಡೋದು ನಿಲ್ಲುತ್ತೆ. ಯಾಕೆ ಸ್ವಾಮಿ ಕಟ್ಟಾಕೋದು? ಈ ತಲೆ ಕೆಳಗಾಗಿರೋ ಅಶ್ವತ್ಥವನ್ನ ವಿಚಾರ ಮಾಡೋದ್ರಿಂದ. ಏನು ತಲೆ ಕೆಳಗಾಗಿರೋ ಅಶ್ವತ್ಥ ಅಂತಂದ್ರೆ, ನಾವೆಲ್ಲ ನೋಡೋದೆಲ್ಲ ಏನು? ಕೆಳಗಡೆಯಿಂದ ಮೇಲ್ಗಡೆ ಬರೋ ಮರ. ಇಲ್ಲೆಲ್ಲ ಏನೋ ಮಣ್ಣಿಂದ ಏನೋ ಸಾರ ಹೀರ್ಕೊಳ್ಳುತ್ತೆ, ಮಣ್ಣಿಂದ ಅದರದ್ದು ಜೀವನ ಅನ್ನೋ ಒಂದು ಅರ್ಥವನ್ನ ಕೊಡೋ ಥರ ಎಲ್ಲ ಕೆಳಗಡೆಯಿಂದ ಮೇಲ್ಗಡೆ. ನಾವೆಲ್ಲ ಜೀವನ ಅದೇ ಥರ ಅರ್ಥ ಮಾಡ್ಕೋತೀವಿ. ಯಾರು ನಾನು? ನಾನು ಈ ದೇಹ. ಎಲ್ಲಿಂದ ಬಂದೆ? ಊಟದಿಂದ ಬಂದೆ, ನನ್ನ ಅಮ್ಮನ ಹೊಟ್ಟೆಯಿಂದ ಬಂದೆ. ಹೀಗೆ
ನೀವು ನಾನು ಅರ್ಥ ಮಾಡ್ಕೊಂಡಿರೋ ಜೀವನದ ವಿಚಾರ ಎಲ್ಲ ತಲೆ ಕೆಳಗಾಗಿರೋ ವಿಚಾರ. ಎಲ್ಲಿಂದ? ಈ ತಲೆ ಕೆಳಗಾಗಿರೋ ವಿಚಾರವನ್ನ ನೋಡೋ ಸಮಾಜದಿಂದ. ಅದಕ್ಕೆ ಗುರುಗಳಿಲ್ಲಿ ನಮಗೆ ತಲೆ ಕೆಳಗಡೆ ಪುನಃ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ಇಲ್ಲಿ ಏನೋ ರಹಸ್ಯ ಇದೆ, ಅರ್ಥ ಮಾಡ್ಕೋ ಅಂತ. ಏನ್ ರಹಸ್ಯ? ತಲೆ ಕೆಳಗಾಗಿರೋ ಮರ, ಅದನ್ನ ತಿಳ್ಕೊಳಪ್ಪ. ತಲೆ ಕೆಳಗಾಗಿರೋ ಮರ ಅಂದ್ರೆ ಏನ್ ಸ್ವಾಮಿ? ತಲೆ ಕೆಳಗಾಕ ಯಾಕೆ? ತಲೆ ಕೆಳಗಾದಾಗ ನಮಗೆ ಮೇಲ್ಗಡೆ ಏನ್ ಕಾಣುತ್ತೆ ಸ್ವಾಮಿ? ಬೇರ್ ಕಾಣುತ್ತೆ. ನಾವು ಯಾವಾಗ್ಲೂ ಬೇರ್ ನೋಡೋದೇ ಬಿಟ್ಬಿಡ್ತೀವಿ. ಮರ ಎಲ್ಲಿಂದ ಬಂತು? ಹಣ್ಣು 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 ಅಂತ ಓಡಾಡ್ತಾ ಇರ್ತೀವಿ. ಆ ಹಣ್ಣನ್ನ ಮೇಲ್ಗಡೆಯಿಂದ ಪೋಷಣೆ ಮಾಡೋಕ್ಕಾಗತ್ತೆ ಸ್ವಾಮಿ? ಅದ್ರ ಬೇರನ್ನ ಸರಿ ಮಾಡ್ಬೇಕಲ್ವಾ ಸ್ವಾಮಿ? ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಅದನ್ನ ನೋಡೋದೇ ಇಲ್ಲ ನಾವು. ಮರ ಮೇಲ್ಗಡೆ ನೋಡ್ತಾ ಇರ್ತೀವಿ, ಹಣ್ಣು ಯಾಕೆ ಬರ್ತಾ ಇಲ್ಲ ಅಂತ ನೋಡ್ತಾ ಇರ್ತೀವಿ ಅಲ್ವಾ? ಅದಕ್ಕೇನೆ ಮೊಟ್ಟ ಮೊದಲನೇದಾಗಿ ನಮಗೆ ಬೇರಿನ ಒಂದು ದರ್ಶನ ಆಗಬೇಕು. ಯಾವುದು ಬೇರು ನಿಮ್ಮ ಜೀವನಕ್ಕೆ? ಯಾವುದು ಬೇರು ನಿಮ್ಮ ಇರುವಿಕೆಗೆ? ಎಲ್ಲಿಂದ ನೀವು ಬರ್ತಾ ಇರೋದು? ಯಾವುದು ನಿಮ್ಮ ಮೂಲ? ಆ ಪ್ರಶ್ನೆಯನ್ನ ನೀವು ನಾನು ಹಾಕೊಳ್ಬೇಕು. ಯಾವುದು ನನ್ನ ಮೂಲ? ಎಲ್ಲಿಂದ ನಾನು ಬಂದೆ? ನನ್ನ ಅಪ್ಪನಿಂದನಾ, ಅಮ್ಮನಿಂದನಾ? ಹಾಗಾದ್ರೆ ಅವರೆಲ್ಲಿಂದ ಬಂದ್ರು? ಅವರೆಲ್ಲಿಂದ ಬಂದ್ರು? ಹಾಗೆ ನನ್ನ ಮೂಲ ಏನು? ಯಾರು ನಾನು? ಆ ಮೂಲವನ್ನ ನಾನು ಹುಡುಕ್ಬೇಕು. ಆ ಮೂಲವನ್ನ ಹುಡುಕಿ ಅಂತ ಬೇರಿನ ದರ್ಶನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೂಲದ ದರ್ಶನದಿಂದ ಮಾತ್ರ ನನ್ನ ಮನಸ್ಸಿನ ಮಾಲಿನ್ಯದ ನಿರ್ಮೂಲ ಸಾಧ್ಯ ಸ್ವಾಮಿ. ಯಾಕಂದ್ರೆ ಈ ಮನಸ್ಸಿನಲ್ಲಿ ಒಂದು ತಪ್ಪು ವಿಚಾರದ ಒಂದು ಮರ ಬೆಳ್ಕೊಂಡ್ಬಿಟ್ಟಿದೆ ಸ್ವಾಮಿ. ಆ ಮರ ಯಾವಾಗಲೂ ನನಗೆ ದುಃಖ, ಬೇಜಾರು, ಕಳವಳ, ಅಯ್ಯಯ್ಯೋ ಅಪ್ಪಪ್ಪ ಅನ್ನೋ, ಸುಸ್ತಾಯ್ತು ಅನ್ನೋ ಹಣ್ಣುಗಳನ್ನೇ ಕೊಡ್ತಾ ಇರತ್ತೆ ಸ್ವಾಮಿ. ಎಲ್ಲಿಂದ ಈ ಮರ ಬೆಳ್ಕೊಂಡಿದೆ? ನನ್ನ ಮನಸ್ಸಿನಲ್ಲಿರೋ ಸಮಾಜದ ಒಂದು ಗೊಬ್ಬರದಿಂದ ಬೆಳ್ಕೊಂಡಿದೆ ಸ್ವಾಮಿ. ಈ ಸಮಾಜದ ಒಂದು ಈ ಗೊಬ್ಬರವನ್ನ ನಿರ್ಮೂಲ ಮಾಡಬೇಕು ಅಂತಂದ್ರೆ ಈ ವಿಚಾರದ ಮೂಲ ಏನು? ಯಾರು ನಾನು ಅನ್ನೋ ಮೂಲಕ್ಕೆ ನಾನು ಹೋಗ್ಬೇಕು. ಮೂಲದಿಂದ ಮಾತ್ರ ಈ ತಪ್ಪು ವಿಚಾರದ ನಿರ್ಮೂಲನೆ ಸಾಧ್ಯ. ಅದನ್ನ ಮರವನ್ನು ತಲೆ ಕೆಳಗಾಗಿ ಮಾಡಿ ತೋರಿಸ್ತಾ ಇದ್ದಾರೆ ಗುರುಗಳು. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ನಮಗೆ ಈ ರೀತಿ ತಲೆ ಕೆಳಗಾಗಿ ಜೀವನದಲ್ಲಿ ಯಾವಾಗ ಕಾಣುತ್ತೆ ಸ್ವಾಮಿ ಯಾವುದೇ ಮರ? ಅದಕ್ಕೆ ಇಲ್ಲಿ ಎರಡನೇ ಚಿತ್ರ ಇದೆ. ಈಗ ನಿಮ್ಗಿಲ್ಲಿ ಚಂದ್ರನ ಪ್ರತಿಬಿಂಬ ಕಾಣಿಸ್ತಾ ಇದೆ. ಅದೇ ತರ ಈಗ ಉದಾಹರಣೆಗೆ ಇದೊಂದು ನದಿ ಅಂತ ಅನ್ಕೊಳ್ಳಿ. ನದಿ ದಡ ಇದೆ ಅಂತ ಅನ್ಕೊಳ್ಳಿ. ದಡದಲ್ಲಿ ಒಂದು ಮರ ಬೆಳೆದಿದೆ ಅಂತ ಅನ್ಕೊಳ್ಳಿ. ಈಗ ಮರದ ಪ್ರತಿಬಿಂಬವನ್ನ ನೀವು ನದಿ ನೀರಲ್ಲಿ ನೋಡಿದ್ರೆ ತಲೆ ಕೆಳಗ ಕಾಣುತ್ತೆ ತಾನೆ? ಅಂದ್ರೆ ಏನರ್ಥ? ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಈ ಕಾಣಿಸ್ತಾ ಇರೋದು ಯಾವುದ್ರದ್ದೋ ಒಂದು ಪ್ರತಿಬಿಂಬ. ಏನೋ ಒಂದು ಬೇರೆ ಕಾಣಿಸ್ದೇ ಇರೋಂಥ ಒಂದು ಶಕ್ತಿಯ ಪ್ರತಿಬಿಂಬವೇ ಈ ಪ್ರಪಂಚ. ಪ್ರತಿಬಿಂಬ ಸತ್ಯನ ಸ್ವಾಮಿ? ನೀವ್ಯಾರಾದ್ರೂ ಹೋಗ್ಬಿಟ್ಟು ಚಂದ್ರನ್ನ ಆ ನೀರಿನಲ್ಲಿ ಮುಟ್ಟಕ್ಕಾಗತ್ತಾ? ಆ ಮರವನ್ನ ನೀರಿನಲ್ಲಿ ಮುಟ್ಟಕ್ಕಾಗತ್ತಾ? ಆ ಮರದ ಒಂದು ನಿಮಗೆ ಚಿತ್ರ ಕಾಣಿಸ್ತಾ ಇರ್ಬೋದು. ಕನ್ನಡಿನಲ್ಲಿರೋರ್ನ ಹೋಗಿ ನೀವು ಮುಟ್ಲಿಕ್ಕಾಗತ್ತಾ? ಕನ್ನಡಿನಲ್ಲಿ ಯಾವಾಗಲೂ ಪ್ರತಿಬಿಂಬ ಮಾತ್ರ. ಆ ಬಿಂಬದ ಮೂಲ ಏನು? ಅದನ್ನ ವಿಚಾರ ಮಾಡಬೇಕು ನೀವು ನಾನು. ಎಲ್ಲಿಂದ ಕಾಣಿಸ್ತಾ ಇದೆ ಈ ಪ್ರಪಂಚ? ಎಲ್ಲಿಂದ ಈ ನಾನು ಅನ್ನೋದು ಬಂದಿದೆ? ಏನು ಅದರ ಮೂಲ? ನನ್ನ ಮೂಲ ಈ ಪ್ರಪಂಚ, ಈ ಭೂಮಿಯನ್ನು ಕೆಳಗಿಂದ ಬಂದಿರೋದ ನಾನು? ಅಥವಾ ಏನೋ ಒಂದು ಕಾಣಿಸ್ದೇ ಇರೋದು? ಯಾರಾದ್ರೂ ದೇವ್ರ ಕೈ ಮುಗಿಯಪ್ಪ ಅಂತಂದ್ರೆ ಸಹಜವಾಗಿ ಯಾವ ರೀತಿ ಕೈ ಮುಗಿತಾರೆ ನೋಡಿ? ತಲೆ ಮೇಲಾಗಿ ಕೈ ಮುಗಿಯುತ್ತಾರೆ ಅಲ್ವಾ? ಏನೋ ಒಂದು ಸಹಜವಾಗಿ ಒಂದು ಸೃಷ್ಟಿ ನಿಮಗೆ ನನಗೆ ರಹಸ್ಯವನ್ನು ಹೇಳ್ಕೊಡ್ತಾ ಇದೆ. ಏನೋ ಒಂದು ಕೆಳಮುಖವಾಗಿರೋದಲ್ಲ, ಊರ್ಧ್ವಮುಖ, ಏನೋ ಒಂದು ಮೇಲ್ಮುಖವಾಗಿರೋವಂಥದ್ದು. ಅಂದ್ರೆ ಏನರ್ಥ? ಏನೋ ಮೇಲ್ಗಡೆ ಇದ್ದಾರೆ ಭಗವಂತ ಅಂತ ಅರ್ಥ ಅಲ್ಲ. ಅಂದ್ರೆ ಮೇಲ್ಮಟ್ಟದ್ದು ಅಂತ ಅರ್ಥ. ಯಾಕಂದ್ರೆ ನಾವು ಸಮಾಜದಲ್ಲಿ ಕೆಳಮಟ್ಟ ಮೇಲ್ಮಟ್ಟ, ಇವರು ಲೋವರ್ ಕ್ಲಾಸ್, ಇವರು ಅಪ್ಪರ್ ಕ್ಲಾಸ್, ಇದು ಕೆಳಗಡೆದು, ಇದು ಮೇಲ್ಗಡೆದು ಅಲ್ವಾ? ಫಸ್ಟ್ ರ್ಯಾಂಕ್, ಇದು 100th ರ್ಯಾಂಕ್, ಏನೋ ಹೀಗೆ ಯಾವುದೋ ವಿಷಯಕ್ಕೆ ಇರ್ಬೋದು. ಒಟ್ಟಿನಲ್ಲಿ ಸಮಾಜದಲ್ಲಿ ಏನು ಬೆಳೆದಿದೆ?
ಮೇಲ್ಗಡೆದು ಸ್ವಾಮಿ. ನಾನು ತುಂಬ ಚೆನ್ನಾಗಿದ್ದೀನಿ ಸ್ವಾಮಿ ಅಂತ ಹಿಂಗೆ ಮೇಲ್ಗಡೆ ತೋರಿಸಿ ಹೇಳ್ತೀವಿ. ಯಾರನ್ನು ನಾನು ತುಂಬ ಚೆನ್ನಾಗಿದ್ದೀನಿ ಸ್ವಾಮಿ ಅಂತ ಹಿಂಗೆ ಕೆಳಗಡೆ ತೋರಿಸಿ ಹೇಳಲ್ಲ ಅಲ್ವಾ? ಅವ್ರು ಭಾಳ ದೊಡ್ಡವರು ಸ್ವಾಮಿ. ನೋಡಿ, ನ್ಯಾಚುರಲ್ ಆಗಿ ಸಹಜವಾಗಿ ಕೈ ಹೆಂಗೋಗುತ್ತೆ, ನಿಮ್ಮ ದೇಹ ಯಾವ ರೀತಿ ಚಲನೆ ಮಾಡುತ್ತೆ ನೋಡಿ. ಇದೇನೋ ಯಾರೋ ಹೇಳ್ಕೊಟ್ಟು ಬಂದಿರೋದಲ್ಲ, ತಾನೇ ತಾನಾಗುವಂಥದ್ದು ಅಲ್ವಾ? ಮೇಲೆ ಸ್ವಾಮಿ ತುಂಬ ಚೆನ್ನಾಗಿದ್ದಾರೆ ಸ್ವಾಮಿ. ಯಾರನ್ನು ತುಂಬ ಚೆನ್ನಾಗಿದ್ದಾರೆ ಸ್ವಾಮಿ ಅಂತ ಹೇಳಲ್ಲ. ನನಗೆ ತುಂಬ ಸಂತೋಷ, ನನಗೆ ತುಂಬ ಸಂತೋಷ. ನೋಡಿ ಯಾವ್ದು ಸಹಜ ಅನ್ಸುತ್ತೆ ನಿಮಗೇನೆ? ಹಿಂಗೆ ಜೀವನದಲ್ಲಿ ಯಾವುದೋ ಒಂದು ಉನ್ನತವಾಗಿರೋದು ಸಹಜವಾಗಿ ನಮಗೆ ಈ ರೀತಿ ಮೇಲ್ಮುಖ ಅಂತ ಅನ್ಸುತ್ತೆ. ಹಾಗೆ ಭಗವಂತ ಅಂತಂದ್ರೆ ಏನೋ ಒಂದು ಅಲ್ಲಿ ಮಾತ್ರ ಇರುವಂಥದ್ದಲ್ಲ, ಎಲ್ಲ ಕಡೆ ಇರುವಂಥದ್ದು. ಆದರೆ ಅದ್ರದ್ದು ಏನೋ ಒಂದು ಶಕ್ತಿ, ಒಂದು ಮೇಲ್ಮಟ್ಟದ ಶಕ್ತಿ ಅಂತ, ಎಲ್ಲದನ್ನ ಮೀರಿರುವಂಥ ಏನೋ ಒಂದು ಶಕ್ತಿ. ಅದನ್ನ ಈ ರೀತಿ ಒಂದು ನಿಮ್ಮ ನನ್ನ ಸಮಾಜದ ವಿಚಾರವನ್ನು ತಲೆಕೆಳಗಡೆ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನಾವು ಬರೀ ಸಮಾಜದ ವಿಚಾರದ ಮೂಲಕ ಮಾತ್ರ ಸತ್ಯವನ್ನ ನಾವು ನೋಡ್ಲಿಕ್ಕೆ ಹೋಗ್ತೇವೆ. ಅವಾಗ ಅದು ಅದೇ ಗೊಬ್ಬರದಿಂದ ಏನು ಬರುತ್ತೆ, ಅದೇ ಫಲ ಬರುತ್ತೆ ಅಲ್ವಾ? ನಾವು ಒಂದು ಜಾಗದಲ್ಲಿ ಆ ಹಣ್ಣಿನ ಗುಣವನ್ನು ಬದಲಾಯಿಸಬೇಕು ಅಂತಂದ್ರೆ ಅದೇ ಮಣ್ಣು, ಅದೇ ನೀರು, ಅದೇ ಗೊಬ್ಬರ ಹಾಕಿದ್ರೆ ಅದೇ ಥರ ಫಲ ಸಿಗ್ತಾ ಇರುತ್ತೆ. ನಾವು ಅದನ್ನು ಬದಲಾಯಿಸಬೇಕು. ಒಂದ ಮರವನ್ನ ಬೇರೆ ಜಾಗಕ್ಕೆ ಹಾಕಬೇಕು, ಇಲ್ಲ ಆ ಮರದ ಸುತ್ತಮುತ್ತ ಇರೋ ಗುಣ ವಿಶೇಷತೆಯನ್ನು ಬದಲಾಯಿಸ್ಬೇಕು ನಾವು. ಹೌದಾನೆ? ಅದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಯಾವುದು ನಿಮ್ಮ ಮೂಲ? ಎಲ್ಲಿ ನಿಮ್ಮ ಈ ಕುದುರೆ ಥರ ಓಡೋ ಇಂದ್ರಿಯಗಳು ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ? ಸ್ಥಃ. ಸ್ಥಃ ಅಂತಂದ್ರೆ ಒಂದು ರೀತಿನಲ್ಲಿ ಚಲನೆ ಇಲ್ಲದೆ ನಿಲ್ಲಿಕ್ಕೆ ಸಾಧ್ಯ. ಎಲ್ಲಿ ನಿಲ್ತಾ ಇದೆ? ಈಗ ನಿಮ್ಮ ಇಂದ್ರಿಯಗಳು ಓಡ್ತಾ ಇದ್ದಾವೆ. ಎಲ್ಲಿಗೆ? ಈಗ ನಿಮ್ಮ ಉಸಿರು ಎಲ್ಲಿಗೆ ಹೋಗಿ ನಿಲ್ತಾ ಇದೆ? ಈ ಶಬ್ದ ನಿಮ್ಮ ಕಿವಿ ಮೂಲಕ ಬರ್ತಾ ಇದೆ, ಎಲ್ಲಿಗೆ ಹೋಗಿ ನಿಲ್ತಾ ಇದೆ? ಈ ದೃಶ್ಯ ನಿಮ್ಮ ಕಣ್ಣಿನ ಮೂಲಕ ಬರ್ತಾ ಇದೆ, ಎಲ್ಲಿಗೆ ಹೋಗಿ ನಿಲ್ತಾ ಇದೆ? ಗಮನ ಕೊಡಿ. ಎಲ್ಲಿ ನಿಲ್ತಾ ಇದೆ ಎಲ್ಲ? ಎಲ್ಲಿ ಎಲ್ಲ ಸ್ಥಃ? ಎಲ್ಲಿ ಈ ಕುದುರೆಗಳು ಓಡಿ 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 ಹೋಗಿ ಎಲ್ಲಿ ನಿಂತೋಗ್ತಾ ಇದ್ದಾವೆ? ಯಾವುದದು ಜಾಗ? ಯಾರಿರೋದಲ್ಲಿ? ಅದೇ ಬಹಳ ಉನ್ನತವಾದ ರಹಸ್ಯ. ರಹಸ್ಯ ಯಾಕೆ? ಅದು ಒಂದು ರೀತಿ ನಿಮ್ಮಲ್ಲಿ ಸ್ಥಿರವಾಗಿದೆ. ಆದರೆ ಯಾಕೆ ರಹಸ್ಯ? ಈ ಕುದುರೆ ಯಾವಾಗಲೂ ಈ ಕಡೆ ಓಡ್ತಾ ಇರುತ್ತೆ, ಅದಕ್ಕೆ ಗೋಚರವಾಗಲ್ಲ. ಅದಕ್ಕೆ ಅದು ರಹಸ್ಯ. ರಹಸ್ಯ ಅಲ್ಲ ಅದು. ಅದೊಂದು ರೀತಿ, ಈಗ ಸತ್ಯ ಅಂತ ಹೇಳಿದ್ರೆ ಅದು ರಹಸ್ಯವಾಗಿರಕ್ಕೆ ಸಾಧ್ಯನಾ? ಸತ್ಯ ಅಂತಂದ್ರೆ ಯಾವುದು ಎಲ್ಲ ಕಾಲದಲ್ಲೂ ಎಲ್ಲ ಕಡೆನಲ್ಲೂ ಎಲ್ರಿಗೂ ಗೋಚರವಾಗುತ್ತೆ, ಅದು ಮಾತ್ರ ಸತ್ಯ. ಅದು ಹೇಗ ಸ್ವಾಮಿ ಹಾಗಾದ್ರೆ ಬಚ್ಚಿಟ್ಕೊಂಡಿರಕ್ಕೆ ಸಾಧ್ಯ? ಯಾಕೆ ಬಚ್ಚಿಟ್ಕೊಂಡಿದೆ? ನಾನು ಸರಿಯಾಗಿ ನೋಡ್ತಾ ಇಲ್ಲ ಅಷ್ಟೇನೆ. ನಾನು ನೋಡೋ ದೃಷ್ಟಿ ತಲೆಕೆಳಗಾಗಿದೆ. ಯಾವಾಗ ಆ ಒಂದು ಸತ್ಯದ ರಹಸ್ಯ ಅರಿವಾಗತ್ತೆ, ಆಗ ಈ ಜೀವನದ ಈ ಎಲೆಗಳು ಅಂತ ಏನಿದೆ ಅಂದ್ರೇನು? ಪರಿಸ್ಥಿತಿಗಳು. ಜೀವನದಲ್ಲಿ ಯಾವ ರೀತಿ ಕರ್ಮ ಮಾಡ್ತೀವಿ ಅವಾಗ? ವೇದ ಸ್ತೋತ್ರಗಳ ಥರ. ವೇದ ಸ್ತೋತ್ರಗಳು ಅಂದ್ರೆ ಏನು? ಅವುಗಳು ಯಾವಾಗಲೂ ಅರಳಿ ಮರದ ಹತ್ರ ಕೂತ್ಕೊಂಡ್ರೆ, ಆಗ್ಲಿ ನೀವು ಹೇಳಿದ್ರಿ ಒಬ್ರು, ಅಲ್ಲಿ ಒಳ್ಳೆ ಶಬ್ದ ಕೇಳತ್ತೆ ಅಂತ. ಗಾಳಿ ಬೀಸಿದಾಗ ಪಟ 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 ಅಂತ ಅರಳಿ ಮರದ ಶಬ್ದ. ಅಂದ್ರೆ ಏನೋ ಒಂದು ಸದಾ ಮಾತಾಡುತ್ತೆ, ಆದರೆ ಆ ಮಾತಿನಲ್ಲಿ ಏನೋ ಒಂದು ಮಂಜುಳತೆ ಇದೆ ಅಲ್ವಾ? ಆ ಮಾತಿನಲ್ಲಿ ಒಂದು ಕಠೋರತೆ ಇಲ್ಲ. ಆ ಅರಳಿ ಮರದ್ದು ಮಾತಿನಲ್ಲಿ ಏನೋ ಒಂದು ಮಧುರತೆ ಇದೆ. ಹಾಗೆ ವೇದ ಸ್ತೋತ್ರಗಳು, ಅವೆಲ್ಲದರಲ್ಲೂ ಒಂದು ಮಧುರತೆ ಇದೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾವೆ? ಸದಾ ನಿಮ್ಮ ಗಮನ ಸೆಳೀತಾ ಇದ್ದಾವೆ. ಎಲ್ಲ ವೇದಗಳಲ್ಲೂ ಸ್ತೋತ್ರಗಳಲ್ಲಿ ಅದು ಗಮನ ಸೆಳೀತಾ ಇದೆ ನಿಮ್ಮನ್ನ. ನೋಡಪ್ಪ ಸತ್ಯ ಇದು, ನೋಡಪ್ಪ ಸತ್ಯ ಇದು, ನೋಡಪ್ಪ ಇದು ಭಗವಂತನ ಶಕ್ತಿ, ನೋಡಪ್ಪ ಭಗವಂತನದು ಈ ಸೃಷ್ಟಿ, ನೋಡಪ್ಪ ಇದು ಅಂತ ಸದಾ ನಿಮಗೆ ನನಗೆ ಹೇಳ್ತಾ ಇದ್ದಾವೆ. ಆದರೆ ನೀವು ನಾನು ನೋಡ್ತಾ ಇದ್ದೀವಾ? ನೀವು ನಾನು ಯಾವುದರಲ್ಲಿ ಯಾವಾಗಲೂ ಮಗ್ನವಾಗಿದ್ದೀವಿ? ಅವ್ರೇನು ಹೇಳಿದ್ರು ಗೊತ್ತಾ, ಇವ್ರೇನು ಹೇಳಿದ್ರು ಗೊತ್ತಾ, ಅವ್ರೇನ್ ಮಾಡಿದ್ರು ಗೊತ್ತಾ, ಇವ್ರೇನ್ ಮಾಡಿದ್ರು ಗೊತ್ತಾ, ಅದ್ಯಾಕೆ ಹಂಗಾಯ್ತು ಗೊತ್ತಾ, ಇದ್ಯಾಕೆ ಹಿಂಗಾಗ್ಲಿಲ್ಲ ಗೊತ್ತಾ?
ಬರೀ ಸಮಯ ವ್ಯರ್ಥ ಮಾಡ್ಕೋತಾ ಇದ್ದೀವಿ. ವ್ಯರ್ಥ ಮಾಡ್ಕೊಳ್ಬೇಡ್ರಪ್ಪ, ನೋಡಿ, ಸತ್ಯವನ್ನ ನೋಡಿ ಅಂತ ಆ ಅರಳಿ ಮರ ಸದಾ ನನ್ನ ಗಮನ ಸೆಳೀತಾ ಇದೆ, ಸದಾ ಸೆಳೀತಾ ಇದೆ. ಆದ್ರೆ ಕೇಳಿಸ್ಕೊತಾ ಇದೀವಾ? ಅಥವಾ ಶುರುವಾಯ್ತು, ಏನೋ ಏನೋ ಸ್ತೋತ್ರ ಅಂತೆ, ಸರಿ ಹಾಕ್ಬಿಡಿ, ಒಳ್ಳೇದಂತೆ, ಒಳ್ಳೇದಾಗತ್ತಂತೆ, ಹಾಕ್ಬಿಡಿ ಹಾಕ್ಬಿಡಿ. ಅದು ಏನು ಗೊತ್ತಾ, ಅಲ್ಲಿ ಏನೋ ಸ್ತೋತ್ರ ಹಾಕ್ಬಿಟ್ಟಿದ್ದಾರೆ, ಅದ್ರ ಪಾಡ್ಗದ್ ನಡೀಲಿ, ನಾನು ಏನು ಬಾ ಇಲ್ಲಿ ಮಾತಾಡೋಣ ಅಷ್ಟೇ, ಅದ್ರ ಪಾಡ್ಗದು, ಇಲ್ಲಿ ನನ್ನ ಪಾಡು ನಾನು. ಯಾಕೆ? ನಾನೇನೋ ಮಾತಾಡ್ತಾ ಇದ್ದೀನಲ್ಲ ನನ್ನ ಸಮಾಜದ ಗೊಬ್ಬರದಿಂದ, ಅದೇ ಬಹಳ ಮುಖ್ಯ ಸ್ವಾಮಿ. ಭಗವಂತಂದು ಈ ಒಂದು ಸ್ತೋತ್ರ ಮುಖ್ಯ ಅಲ್ಲ ಸ್ವಾಮಿ. ಆತ ಹೇಳ್ತಾ ಇದ್ದಾನೆ ಸದಾ, ನೋಡಿ, ಕಲೀರಿ, ಬನ್ನಿ, ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ ಅಂತ. ಅದು ಬೇಡ ಸ್ವಾಮಿ, ಏನೋ ನಂಗೆ ಗೊತ್ತಿರೋದು ಮಾತಾಡ್ತಾ ಇರ್ತೀನಿ. ಹೀಗೆ ನನ್ನ ಗಮನವನ್ನ ಸರಿಯಾದ ದಿಕ್ಕಿನಲ್ಲಿ ಸೆಳೆಯಲಿಕ್ಕೆ ಗುರುಗಳು ಈ ರೀತಿ ಬೇರೆ ಬೇರೆ ಒಂದು ನಮಗೆ ನಿದರ್ಶನಗಳನ್ನ ಕೊಡ್ತಾರೆ. ಇಲ್ಲಿ ವ್ಯಾಸ ಮಹರ್ಷಿಗಳು ಆ ರೀತಿ ಒಂದು ತಲೆ ಕೆಳಗಾಗಿರೋ ನಿದರ್ಶನವನ್ನು ಕೊಟ್ಟು ಸತ್ಯದ ವಿಚಾರವನ್ನ ಮಾಡಿ ಅಂತ ನಿಮಗೆ ನನಗೆ ಪುನಃ ಪುನಃ ಓಗೊಟ್ಟು ಕರಿತಾ ಇದ್ದಾರೆ. ಈ ಮರದ ರಹಸ್ಯವನ್ನು ತಿಳಿದಿರುವವನೇ ವೇದವನ್ನು ತಿಳಿದವನು. ಯಾವುದು ಮೂಲ? ಯಾವುದನ್ನ ತಿಳಿಯೋದ್ರಿಂದ ಈ ಪ್ರಪಂಚದಲ್ಲಿ ಏನೆಲ್ಲ ತಿಳಿಲಿಕ್ಕೆ ಸಾಧ್ಯ ಅದನ್ನು ತಿಳಿಬಹುದು, ಅದನ್ನ ತಿಳ್ಕೊಳ್ಳಿ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿತ್ತು. ಇದೊಂದು ಸತ್ಯವನ್ನು ತಿಳಿಸೋದಕ್ಕೆ ಒಂದು ಪ್ರಕರಣ ಹೌದು, ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಹೌದಮ್ಮ. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ಇಲ್ಲೇ ತೋರ್ಸಿದ್ದಾರೆ, ಅದು ನಮಗೆ ಅರ್ಥ ಆಗ್ಲಿಲ್ಲ. ಚೆನ್ನಾಗಿ ಅರ್ಥೈಸಿದ್ದೀರಾ ಸರ್ ನೀವು. ಆಗ್ಲಿ ಅಮ್ಮ. ತುಂಬಾ ಚೆನ್ನಾಗಿತ್ತು. ಅದು ಓದ್ದಾಗೆಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಗೊತ್ತಿರತ್ತೆ ಅಂತ ಓದಿದೀವಿ ಅಷ್ಟೇ ಹೊರ್ತು ಅರ್ಥನೇ ಆಗಿರ್ಲಿಲ್ಲ. ಚೆನ್ನಾಗಿ ಅದಕ್ಕೇನೆ ಶ್ರೀಕೃಷ್ಣ ನಿಮಗೆ ನನಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಉಂಟಾಗ್ತಾ ಇರ್ತಾರೆ ಸದಾಕಾಲ. ಹಾ ಎಲ್ಲದರ ಮೂಲಕ ನಮಗೆ ಪ್ರಶ್ನೆಗಳನ್ನ ಉಂಟಾಗ್ತಾ ಇರ್ತಾರೆ. ಯಾಕಂದ್ರೆ ಆ ಪ್ರಶ್ನೆಗಳಿಗೆ ನಿಖರವಾಗಿ ನಮಗೆ ಸ್ಪಷ್ಟತೆ ಸಿಕ್ಕೋ ತನಕ ಮನಸ್ಸಿನಲ್ಲಿ ಒಂದು ಗೋಜಲು ಅಂತ ಇರುತ್ತೆ. ಹೌದೌದು. ಆ ಗೋಜಲ್ನ ತೆಗಿಲಿಕ್ಕೆ ಬೇರೆ ಬೇರೆ, ಅದಕ್ಕೇನೆ 700 ಶ್ಲೋಕಗಳು, ಒಂದಲ್ಲ ಒಂದರಲ್ಲಿ ಗೋಜಲು ಬಿಡ್ಕೊಳ್ಳುತ್ತೆ ಅನ್ನೋದು. ತುಂಬಾ ಅರ್ಥಪೂರ್ಣವಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು ಸರ್. ಆಗ್ಲಿ ಅಮ್ಮ. ಮಿಸ್ ಆಗೋಗ್ತಾ ಇತ್ತು. ಪದ್ಮಾನ ಅಂತೂ ಮರೆಯಕ್ಕಾಗಲ್ಲ. ಯಾಕೆ ಅಂತಂದ್ರೆ 2 ಮಾತು ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದೆಯಲ್ಲ ಸರ್. ನಿಮ್ಗ ಪದ್ಮಾ ಅವ್ರು ಯೋಗ ಇದೆ, ಬಂದಿದ್ದೀರಾ ನೀವು. ನಾಳೆದಕ್ಕೂ ಜಾಯಿನ್ ಮಾಡ್ತೀನಿ. ಆ, ನಾಳೆದಕ್ಕೂ ಸಾಧ್ಯ ಇದ್ರೆ ಬನ್ನಿ. ಆಯ್ತು. ಇನ್ನೇನಾದ್ರು ಪ್ರಶ್ನೆ ಇದೆಯಾ ಪ್ರಿಯಾಂಕಾ ಅವ್ರಿಗೆ, ಕುಸುಮ ಅಮ್ಮಗೆ, ಅಥವಾ ಏನಾದ್ರು ಹೇಳಲಿಕ್ಕಿದೆಯಾ? ಇಲ್ಲ ಸರ್. ಆಗ್ಲಿ ಅಮ್ಮ. ತುಂಬಾ ಚೆನ್ನಾಗಿತ್ತು ಸರ್, ಮರೆಯಕ್ಕೆ ಆಗಲ್ಲ ಸರ್. ಇದು ಆ ಆ ಮನಸ್ಸಲ್ಲಿ ಚೆನ್ನಾಗೆ ಕೂತು ಬಿಡ್ಬೇಕು ಆ ವಿಷಯಗಳು, ಆ ತರ ಹೇಳ್ಕೊಡ್ತಾ ಇದ್ದೀರಾ ಸರ್. ಹ್ಮ್. ಯಾಕೆಂದ್ರೆ ಇಷ್ಟೊಂದು ಯೋಚನೆ ಮಾಡಕ್ ಆಗ್ತಾನೆ ಇರ್ಲಿಲ್ಲ ನನ್ಗೆ, ಅಷ್ಟು ಚೆನ್ನಾಗಿದೆ ಸರ್. ಹೌದಮ್ಮ, ಅದೇನೆ ಭಗವದ್ಗೀತೆದು ಒಂದು ವೈಭವ. ಎಷ್ಟು ಚೆನ್ನಾಗಿದೆ ಅಂದ್ರೆ ಮೈಯೆಲ್ಲ ಒಂಥರ ಆಗೋಗ್ಬಿಡ್ತಾ ಇದೆ, ಅಷ್ಟು ಚೆನ್ನಾಗಿದೆ ಸರ್. ಹಾ ಅದಲ್ದೆ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಸ್ವಲ್ಪ ಆಸಕ್ತಿ. ಅದು ವಿಚಾರಗಳು ಗೊತ್ತಿದೆ ಅಲ್ವಾ, ಅದ್ರಿಂದ ಚೆನ್ನಾಗ್ ಅರ್ಥ ಆಗತ್ತೆ. ಅದು ಶ್ಲೋಕ ಇರೋದು ಹಿಂದಿನ ಮುಂದಿಂದು ಎಲ್ಲ ಓದಿದ್ರುನು ಇಷ್ಟು ಅರ್ಥ ಸಿಗ್ತಾನೆ ಇರ್ಲಿಲ್ಲ, ಅಷ್ಟು ಚೆನ್ನಾಗಿದೆ ಸರ್. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ಪದ್ಮಾ ಅವ್ರಿಗೂ ಅಷ್ಟೇ ಧನ್ಯವಾದಗಳು. ಅಯ್ಯೋ, ನನ್ಗೆ ಹೇಳ್ಬಿಡಿ ಸರ್ಗೆ, ನಾನು ಲರ್ನರ್ರೆ,
ಸುಮ್ನೆ ಸರ್. ಅಲ್ಲ ಸರ್, ಅಲ್ಲ, ಭಗವಂತನ ದರ್ಶನನೋ VIP ದರ್ಶನನೋ ಅಂತಂದ್ರೆ ಗೇಟ್ ಅಲ್ಲಿರೋರ್ನ ಹಿಡ್ಕೊಂಡ್ರೆ ತಾನೇ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಸರಿಯಾಗಿ ಹೇಳಿದ್ರಿ ಅಮ್ಮ, ಸರ್, ಸರಿಯಾಗಿ ಹೇಳಿದ್ರಿ, ನಿಜವಾಗ್ಲು. ಯಾಕಂದ್ರೆ ನೋಡಿ, ಜೀವನದಲ್ಲಿ ಆ, ಒಬ್ರು ಬರ್ತಾರಂತೆ, ಬಂದ್ಬಿಟ್ಟು ಬಾ ಅಲ್ಲಿ ಒಂದು ಮೂವಿ ನೋಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋಗ್ತಾರಂತೆ. ಇನ್ನೊಬ್ರು ಬರ್ತಾರಂತೆ, ಬಾ ಅಲ್ಲಿ ಒಳ್ಳೆ ಸೀರೆ ಇದೆ ತಗೊಂಡ್ ಬರೋಣ ಅಂತ ಕರ್ಕೊಂಡು ಹೋಗ್ತಾರಂತೆ. ಬಾ ಅಲ್ಲಿ ಒಂದು ಒಳ್ಳೆ ಹೋಟ್ಲ್ ಇದೆ ತಿನ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋಗ್ತಾರಂತೆ. ಬಾ ಅಲ್ಲಿ ಕುಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋಗ್ತಾರಂತೆ. ಹಾಗೆ ನಮ್ಗೆ ಎಲ್ಲದಕ್ಕೂ ಒಂದು ಸಂಗಾತಿ ಬೇಕು. ಆದ್ರೆ ಯಾವ ಒಂದು ಕೆಲಸಕ್ಕೆ ಇನ್ನೊಬ್ಬರಿಗೆ ಮಾತ್ರ ಒಳ್ಳೇದಾಗತ್ತೆ ಅಂತ ಕರ್ಕೊಂಡು ಬರ್ತಾರೆ, ಅದು ಸತ್ಸಂಗ ಹೌದು ಸರ್. ಅಲ್ವಾ? ಆ ರೀತಿ ಒಂದು ಗುಣಧರ್ಮ ಇರೋರು ನಿಜವಾಗ್ಲೂ ಒಂದು ಮಹತ್ವದ ಕೆಲಸನೇ ಅಲ್ವಾ? ಅವರು ಅದೇ ತರದ್ದನ್ನೇ ಹುಡುಕೋತಾರ ಅವರು. ಹ್ಮ್. ಅಂತದ್ದು ಆ ಸಂಘ ಸಿಗ್ಬೇಕು ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅನ್ಸತ್ತೆ. ಖಂಡಿತ ದಾರಿ ಅಮ್ಮ. ತೋರಿಸ್ಬೋದು. ಹ್ಮ್. ಅಲ್ವಾ? ಹೌದು ಸರ್. ನಾನಂತೂ ಅದು ನೆನಪಿಸ್ಕೋತಾ ಇರ್ತೀನಿ. ಮೊನ್ನೆ ಕ್ಲಾಸ್ ನಿಮ್ದು ಕೇಳ್ದಾಗ್ಲೇ ನನ್ಗೆ ಹಂಗ ಅನಿಸ್ತಾ ಇತ್ತು ಸರ್. ಆಗ್ಲಿ. ಫಸ್ಟ್ ಟೈಮ್ ಅದು ಕೇಳಿದ್ದು, ಇದು 2ನೇ ಸಲ ಸರ್ ಕೇಳ್ತಾ ಇರೋದು. ನಾಳೆ ಒಬ್ರು ಬರ್ತಾರೆ ಸರ್, ನೀವು ಲಲಿತಾ ಅಂತಂದ್ಬಿಟ್ಟು ಅವರು ಪಾಪ ನಿಮ್ಮನ್ನ ನೋಡಕ್ ಆಗಿಲ್ಲ, 3 ವೀಕ್ಸ್ ಇಂದ ಬರ್ತಾ ಇದ್ದಾರೆ. ನಿಮ್ಮ ಇದು ಟಾಕ್ ಕೇಳಿದ್ಮೇಲೆ ಅವರು ಎಷ್ಟು ಇನ್ಸ್ಪೈರ್ ಆಗ್ತಾರೋ ಗೊತ್ತಿಲ್ಲ. ಪದ್ಮನು ಹೇಳ್ತಾ ಇದ್ರು ನನ್ಗೆ, ಸರ್ ಹೇಳೋದನ್ನ ಕೇಳ್ಬೇಕು ನೀವು ಅಂತ ಹೇಳ್ತಾ ಇದ್ರು. ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಅವ್ರು ಹಾಗೆ ಹೇಳ್ತಾ ಇದ್ದಿದ್ದು. ತುಂಬಾ ಚೆನ್ನಾಗಿದೆ ಇದು ಅಂತ ಹೇಳಿದ್ದಕ್ಕೆ ಪದ್ಮ ಅವ್ರಿಗೆ, ಸರ್ ಹೇಳೋದನ್ನ ನೋಡಿದ್ರೆ ಇನ್ನು ನೀವೇನಂತೀರೋ ಅಂತ ಹೇಳ್ತಾ ಇದ್ರು. ಅದೇ ಅಮ್ಮ. 2 ಕ್ಲಾಸಿಂದ ನನಗಂತೂ ಇದೆಲ್ಲ ತುಂಬಾ ನಮಗೆ ಆನಂದ ಆಗೋಗ್ಬಿಟ್ಟಿದೆ ಸರ್. ತುಂಬಾ ಪರಮಾನಂದ ಆಗೋಗಿದೆ. ಯಾಕೆಂದ್ರೆ ಎಷ್ಟು ಅರ್ಥಗಳಿದೆ ಇದರಲ್ಲಿ ಅಂತ. ಅದು ನಿಜಮ್ಮ. ಇನ್ನೊಂದೇನು ಸುಮಾರು ಗೊತ್ತಾ ಒಂದು. ಅಮ್ಮ, ಇನ್ನೊಂದು ರಹಸ್ಯ ಏನ್ ಗೊತ್ತಾ ಅಮ್ಮ? ಹಾ, ಆ, ಪ್ರತಿ ಸತಿ ಹೇಳಿದಾಗ್ಲೂ ಇನ್ನ ಒಂದು ದೃಷ್ಟಿಕೋನ ಮನಸ್ಸಿಗೆ ಗೋಚರವಾಗತ್ತೆ. ಹೌದೌದು. ಇದೊಂದು ರೀತಿ, ಇದು ಎಂತಹ ಒಂದು ಸೋಜಿಗದ ಒಂದು ವಿಷಯ ಅಂತಂದ್ರೆ, ಹ್ಮ್. ಒಂದು ಒಂದು ಬೇರೆ ಒಂದು ದೃಷ್ಟಿಕೋನ ಕಾಣಿಸ್ಲಿಕ್ಕೆ ಶುರುವಾಗತ್ತೆ ಪ್ರತಿ ಸಲಿನೂ. ಹೌದು ಹೌದು ಸರ್. ಇದೇನೋ ಅದೇ ಒಂದೇ ದೃಷ್ಟಿಕೋನ ಅಂತ ಅಲ್ಲ. ಸೊ ಹೌದೌದು. ಒಂದಿನಲ್ಲಿ ಒಂದು ಸರ್ಕಲ್ ಅಂತ ಇದೆ ಅಂತಂದ್ರೆ ಅದಕ್ಕೆ 360 ಡಿಗ್ರಿ ಅಂತ ಹೇಳ್ತಾರೆ. ಆ 360 ಡಿಗ್ರಿನ ನಾವು ಎಷ್ಟು ಬೇಕಾದ್ರೂ ಸಣ್ಣ ಸಣ್ಣದಾಗಿ ಬೇಕಾದ್ರೆ ವಿಭಾಗ ಮಾಡಿಕೊಂಡು ಒಂದು ರೀತಿನಲ್ಲಿ ಇನ್ಫೈನೈಟ್, ಅಥವಾ ಇನ್ಫೈನೈಟ್ ಅನ್ನ ಕನ್ನಡದಲ್ಲಿ ಏನ್ ಹೇಳ್ಬೋದು? ಅನಂತ. ಅನಂತ. ಒಂದ್ ರೀತಿ ಅನಂತವಾಗಿರೋಷ್ಟು ದೃಷ್ಟಿಕೋನಗಳನ್ನ ನಾವು ಬೆಳೆಸ್ಕೊಳ್ಬೋದು. ಸೊ ಹಾಗೆ ಹೌದು ಸತ್ಯಕ್ಕೆ ಒಂದು ರೀತಿನಲ್ಲಿ ಸತ್ಯಕ್ಕೆ ಒಂದು ಮಿತಿ ತಿಳ್ಕೊಳ್ಳೋದ್ರಲ್ಲಿ, ಇನ್ನೊಂದು ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಮಿತಿನೇ ಇಲ್ಲ. ಪದ್ಮ ಬೇರೆ ಅವ್ರು ಬೇರೆ ಹೇಳಿದಾಗ ದೃಷ್ಟಿಯಲ್ಲಿ ನೋಡ್ತಾ ಒಂದ್ ಸ್ವಲ್ಪ ಇರ್ಬೋದು. ಮುಂದಕ್ಕೆ ಹೋಯ್ತು ಅರ್ಥಗಳು. ಹ್ಮ್. ಸರ್ ನೀವು ಅದನ್ನ ಅರ್ಥ ವಿವರಿಸ್ತಾ ಇದ್ರೆ ಇನ್ನೂ ಅದು ಎಲ್ಲೆಲ್ಲೋ ಹೋಗ್ತಾ ಇತ್ತು ಸರ್. ಅವ್ರು ಹೇಳಿದಾಗಲೇ ಓ ಇಷ್ಟೊಂದಿದೆ, ಇದನ್ನ ಮರ್ತೋದ್ನಲ್ಲ ಅನ್ನಿಸ್ತಾ ಇತ್ತು. ಪದ್ಮ ಅವರು ಪ್ರತಿಯೊಂದ್ ಚೆನ್ನಾಗಿ ಸತಿನೂ ಅಷ್ಟೇ, ಹೇಳಿದ್ರು. ಇವಾಗ ಮಾತು ನಿಲ್ಸಿದ್ಮೇಲೂ ಒಂದಷ್ಟು ಬಿಚ್ಕೊಳ್ತಾ ಹೋಗ್ತಾ ಇರುತ್ತೆ ಹಾ, ಅದೇ ಅರ್ಥಗಳು. ಹಾಗೆ ಅದು ಆ, ಎಷ್ಟೊಂದು ವಿಷಯಗಳು ಬಿಚ್ಚಿಟ್ರು ಪದ್ಮ ಅವರು ಅಂತ ಅನ್ಕೊಂಡೆ. ಸರ್ ನೋಡಿದ್ರೆ ಸಖತ್ತಾಗಿ ಕುತ್ಕೊಂಡ್ಬಿಟ್ಟೆ ನಿಮ್ಗೆ ನಾನು. ಆಶ್ಚರ್ಯ ಆಗೋಗಿದೆ. ಆಶ್ಚರ್ಯ ಆಗೋಗ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿದೆ ಸರ್. ಅದೇ ಆಗ್ಲಿ. ದೇವ್ರೆ ಕರೆಸ್ಕೊಂಡಿದ್ದಾನೆ ನನ್ನ ಈ ಜಾಗಕ್ಕೆ. ಪದ್ಮ ಅವರು ಬಹಳ ಇದರಿಂದ. ಸಂತೋಷ ಸಾವಿತ್ರಿಜಿ. ಹೌದು. ಇಲ್ಲ ಅಂತಂದ್ರೆ ನಾನು ನನ್ನ ಪಾಡಿಗೆ ನಾನು ಸುಮ್ನಿರ್ತಾ ಇದ್ದೆ, ನಿಮ್ ಪಾಡಿಗೆ ನೀವು ಸುಮ್ನಿರ್ತಾ ಇದ್ರೆ ಆ ಒಂದು ಪ್ರೇರಣೆ ನಿಮ್ಗೆ ಆಗಿದೆ ಕರಿಬೇಕು ಅಂತ. ನಿಮ್ ಮಾತಿಗೆ ನನಗೂ ಭಗವಂತ ಪ್ರೇರಣೆ ಕೊಟ್ಟು ಇಲ್ಲಿ ಕೂಡ್ಸಿದಾನೆ ಈ ಜಾಗದಲ್ಲಿ. ನಮ್ದೆಲ್ಲ ಏನಿಲ್ಲ, ಯಾವಾಗ ಯಾವಾಗ ಏನೇನಾಗ್ಬೇಕೋ ಅದು ಆಗ್ತಾ ಇರತ್ತಷ್ಟೇನೆ. ನಾನು ನೀವು ಅನ್ನೋದು ಏನಿಲ್ಲ ಇಲ್ಲಿ. ಪದ್ಮಮ್ಮ ನಿಲ್ಸೋಣ. ಅದ್ರೂ ಎಲ್ಲ ಹಾ ಸೇರಿದ್ರೆ ಸರ್. ಅಲ್ವಾ ಹೊರಗ್ ಬರೋದು ಅಲ್ವಾ ಸರ್? ಸಂಘ ಅದರಿಂದ ಹೊರಗ್ ಬರತ್ತೆ. ಎಲ್ಲಾ ವಿಷಯಗಳು ಒಬ್ರಿಗೆ ಅದು ಗೊತ್ತಾಗತ್ತೆ. ಅದು ಸರ್ ಆಯ್ತು. ತುಂಬಾ ಮಂಗಳ ಧನ್ಯವಾದಗಳು ಸರ್. ಆಗ್ಲಿಮ್ಮ. ಮಂಗಳ ಶ್ಲೋಕಗಳು ಹೇಳೋಣ. ಅಲ್ಲ, ಇವರು ಪ್ರಿಯಾಂಕಮ್ಮ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅನ್ಸುತ್ತೆ. ಹಾ, ಪ್ರಿಯಾಂಕಮ್ಮ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಯಾರಾದ್ರೂ ಕೇಳ್ಬೋದು.
ಏನಾದ್ರು ಅರ್ಥ ಆಗ್ಲಿಲ್ಲ ಅಥವಾ ಬೇರೆ ಏನಾದ್ರು ಪರ್ಸನಲ್ ಇದು ಕ್ವಶನ್ಸ್? ಪ್ರಿಯಾಂಕಾ ಅವರೇ, ನೀವೇನೋ ಹೇಳಲಿಕ್ಕೆ ಬರ್ತಾ ಇದ್ರಾ? ಅವರು ಇದಾರಾ? ಇದಾರೆ, ಆದ್ರೆ ಅವ್ರ ಧ್ವನಿ ಇದಾರೆ ಕೇಳಿಸ್ತಾ ಇದಾರೆ ಇಲ್ಲ. ಹಾ, ಇರ್ಲಿ ಬಿಡಿ ಅಮ್ಮ. ಇದಾರೆ. ಲಕ್ಷ್ಮಿಯವರು ಇಲ್ಲ. ಹೌದು ಹೌದು. ಹಲೋ, ಹಾ, ಹೇಳಿಮ್ಮ. ನನ್ನಲ್ಲಿ ಬೇಗ ಅದು ಅನ್ಮ್ಯೂಟ್ ಆಗ್ತಿಲ್ಲ, ಆಮೇಲೆ ವಾಯ್ಸ್ ಎಲ್ಲ ಮಧ್ಯ ಮಧ್ಯೆ ಕಟ್ ಆಗ್ತಿದೆ. ಹಾ, ಸೊ ಹಂಗಾಗಿ ಅನ್ಮ್ಯೂಟ್ ಅಲ್ಲೇ ಇದೆ, ಮ್ಯೂಟ್ ಅಲ್ಲೇ ಇದೆ. ಅಲ್ಲ, ಏನೋ ಹೇಳಲಿಕ್ಕೆ ಬರ್ತಾ ಇದ್ರಾ ತಾವು? ಇಲ್ಲ ಇಲ್ಲ, ಏನಿಲ್ಲ ಏನಿಲ್ಲ, ಕೇಳಿಸ್ಕೊತಾ ಇದ್ದೆ ಹಾಗೆ. ಆಗ್ಲಿಮ್ಮ. ಓಕೆ, ಸರಿ ಪದ್ಮ ಅಮ್ಮ, ನಿಲ್ಸೋಣ ಅಲ್ಲ? ಹರಿ ಓಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣ ಮಸ್ತು.